ಯೇಸುವೇ ನನ್ನ ನಾಮದಿಂದ ಸಕಲ ಪಾಪವು ನೀಗುವುದು. ಯೇಸುವೇ ನಿನ್ನ ರಕ್ತದಿಂದ ಹುಟ್ಟು ಕುಂಟನು ನಡೆದನು. ಹಲ್ಲೆಲೂಯ. ಯೇಸುವೇ ನಿನ್ನ ನಾಮದಿಂದ ಸಕಲ ಪಾಪವು ನೀಗುವುದು. ಯೇಸುವೇ ನಿನ್ನ ರಕ್ತದಿಂದ. ಯೇಸು ನಿನ್ನ ಗಾಯದಿಂದ ಗುಣವಾದೇ. ಯೇಸು ನಿನ್ನ ರಕ್ತದಿಂದ ಶುದ್ಧನಾದೆ, ಪರಿಶುದ್ಧನಾದೆ. ಬೋಲೋ ಯೇಸು ನಾಮದಲ್ಲಿ ಯೋನೇ. Come on everybody, ಬೋಲೋ ಜೈ 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 ಜೈ. ಯೇಸು ರಕ್ತದಲ್ಲಿ ಯೋ ವಿಕ್ಟೋರಿಯಸ್. ಬೋಲೋ ಜೈ ಜೈ ನಾಮದಲ್ಲಿ. ಹಲ್ಲೆಲೂಯಾ. ಜೈ 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 ಜೈ. ಯೇಸು ರಕ್ತದಲ್ಲಿ ಹುಟ್ಟು ಕುಂಟ ಹುಟ್ಟು. ಯೇಸು ಹಲ್ಲೆಲೂಯಾ. ಸಕಲ ಪಾಪವು ನೀಗುವುದು. ಯೇಸುವೇ ನಿನ್ನ ರಕ್ತದಿಂದ. ಹಲ್ಲೆಲೂಯಾ. ಹುಟ್ಟು ಕುಂಟನು. ಹಲ್ಲೆಲೂಯಾ. ನಿನ್ನ ನಾಮದಿಂದ ಸಕಲ ಪಾಪವು ನೀಗುವುದು. ಯೇಸುವೇ ನಿನ್ನ ರಕ್ತದಿಂದ. ಯೇಸು ನಿನ್ನ ಗಾಯದಿಂದ ಗುಣವಾದೇ. ಯೇಸು ನಿನ್ನ ರಕ್ತದಿಂದ ಶುದ್ಧನಾದೆ, ಪರಿಶುದ್ಧನಾದೆ. ಬೋಲೋ ನಾಮದಲ್ಲಿ. ಹಲ್ಲೆಲೂಯಾ. ಬೋಲೋ ಜೈ 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 ಜೈ. ಯೇಸು ರಕ್ತದಲ್ಲಿ. Come on sisters, ಬೋಲೋ ಜೈ. ಹಲ್ಲೆಲೂಯಾ. ಬೋಲೋ ಜೈ 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 ಜೈ. ಯೇಸು ರಕ್ತದಲ್ಲಿ. ಯೇಸು ಯೇಸು. Come on. ನಾಮ ಜಯವು. Call everybody, dance in the. ಯೇಸು ರಕ್ತದಲ್ಲಿ ಬಿಡುಗಡೆ. Once again, ಯೇಸು ಯೇಸು ಯೇಸು. ಜಯವು ಜಯ. ಹಲ್ಲೆಲೂಯಾ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ನಾಮ. ಯೇಸು ಜೋರಾಗಿ ವಾಗ ಜಯವು. ಯೇಸು ನಾಮ ಹೇಳುವಾಗ ಜಯವು ಕೈಯಲ್ಲೇ. ಬೋಲೋ ಹೈ ಹೈ ಹೈ. ಯೇಸು ನಾಮದಲ್ಲೇ. ಬೋಲೋ ಜೈ 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 ಜೈ. ಹಲ್ಲೆಲೂಯಾ. ಬೋಲೋ ಜೈ 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 ಜೈ. ಹಲ್ಲೆಲೂಯಾ. ಹೇ ಹೇ ಹೇ. ಬೋಲೋ ಜೈ 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 ಜೈ. ಯೇಸು ರಕ್ತ. One last time, ಬೋಲೋ. ಬೋಲೋ ಜೈ 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 ಜೈ. ಹಲ್ಲೆಲೂಯಾ. ಹೇ ಯೇಸು ರಕ್ತ ಮಜ. ಬೋಲೋ ಜೈ 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 ಜೈ. ಯೇಸು ರಕ್ತದಲ್ಲಿ. और एक बार तो ಬೋಲೋ ಯೇಸು ನಾಮದಲ್ಲಿ. ಬೋಲೋ ಜೈ 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 ಜೈ. ಯೇಸು ರಕ್ತದಲ್ಲಿ. ಜೋರಾದ ಚಪ್ಪಾಳೆ. Give the Lord some praise. ಬೋಲೋ ಜೈ 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 ಜೈ. ನಮ್ಮ ಎರಡು ಕೈಗಳ ಮೇಲೆತ್ತಿ ಬೋಲೋ ಜೈ 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 ಜೈ. ಯೇಸು ರಕ್ತ. Come on, ಜೋರಾಗಿ ಚಪ್ಪಾಳೆ. Give the Lord some praise. You are Victoria Church. Hallelujah. Your life will not going to be the same. Come on, give the Lord some praise. ಜೋರಾಗಿ ಚಪ್ಪಾಳೆ. Hallelujah, hallelujah. ಚಪ್ಪಾಳೆ ತಟ್ರಿ ಅಂತ ಬಲವಾದ ಆರಾಧನೆಯಲ್ಲಿ ಪವಿತ್ರ ಆತ್ಮದೇವ ನಮ್ಮನ್ನು ನಡೆಸ್ತಾ ಇದ್ದಾರೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕಮ್ ಆನ್ ಸೇ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೋ ಮ್ಯೂಸಿಕ್, ನೋ ಸೌಂಡ್. ದಿಸ್ ಇಸ್ ದ ಪ್ರೆಸೆನ್ಸ್ ಆಫ್ ಗಾಡ್. ನೋ ಸಿಂಗಿಂಗ್. ಹಲ್ಲೆಲೂಯಾ. ಚೈತನ್ಯಗೊಳಿಸುವಂಥದ್ದು ಮ್ಯೂಸಿಕ್ ಅಲ್ಲ. ಲೋಕದಲ್ಲಿ ಎಷ್ಟೋ ಮ್ಯೂಸಿಕ್ಗಳಿದೆ. ಒನ್ಲಿ ದ ಪ್ರೆಸೆನ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಯಾವ ಮಹಿಮೆ ನಾವು ದೇವರಿಗೆ ಸಲ್ಲಿಸಬೇಕು, ದೇವರಿಗೆ. ಹಲ್ಲೆಲೂಯಾ. ಲೈಟ್ ಇದೆ ಅಂತಲ್ಲ. ಹಲ್ಲೆಲೂಯಾ. ಗಾಡ್ ಇಸ್
is here. Hallelujah. Jesus Christ is here. Hallelujah. ಯೇಸು ಇಲ್ಲಿದ್ದಾರೆ. Hallelujah. ಕಮನ್, ಕಣ್ಣುಗಳು ಮುಚ್ಚಿಕೊಂಡು ದೇವರಿಗೆ ಹೇಳ್ರಿ, ಲಾರ್ಡ್ ವಿ ಲವ್ ಯು, ವಿ ಲವ್ ಯುವರ್ ಪ್ರೆಸೆನ್ಸ್. ಲಾರ್ಡ್, ನಿನ್ನ ಪ್ರಸನ್ನತೆ ನಾವು ಪ್ರೀತಿಸುತ್ತೇವೆ. ನಿನ್ನ ಸಮ್ಮುಖ ನಮಗೆ ಹೆಚ್ಚಾಗಿ ಬೇಕು ದೇವರೇ. ನೀನಿಲ್ಲದೆ ಹೋದ್ರೆ ನಾವು ಒಣಗಿ ಹೋಗುತ್ತೇವೆ ಸ್ವಾಮಿ. ಹೇಳ್ರಿ, ಆತನಿಗೆ ಹೇಳ್ರಿ, ನಿನ್ನ ಮುಖ ಭಾವದಿ ನಮ್ಮನ್ನು ಮಾರ್ಪಡಿಸು ದೇವರೇ. ನಾವು ನಿನಗೆ ನೋಡಬೇಕು ಇವತ್ತು ಯೇಸು. ಹಿಂಗೆ ಹೇಳ್ರಿ, ಹಾಲೆಲೂಯ. ನಿನಗಾಗಿ ನಾನು ಹಸಿದವಳಾಗಿ ಬಂದಿದ್ದೇನೆ. ಹೇಳ್ರಿ ಆತನಿಗೆ, ಬಾಯಿಗಳು ತೆರೆದು ಹೇಳ್ರಿ. ಸುಮ್ಮನೆ ಕೂಡ್ಲಕ್ಕೆ ಹೋಗ್ಬೇಡಿ, ನಿಂದ್ರಲಕ್ಕೆ ಹೋಗ್ಬೇಡ್ರಿ. ಯೇಸು ದೇವರಿಗೆ ಏನಾದ್ರೆ ಹೇಳ್ರಿ, ಪವಿತ್ರಾತ್ಮ ದೇವರಿಗೆ ಏನಾದ್ರೆ ಹೇಳ್ರಿ, ಯೆಹೋವ ದೇವರಿಗೆ ಹೇಳ್ರಿ, 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 ವರ್ಣಿಸ್ರಿ. ನಿಮ್ಮ ನೈವೇದ್ಯಗಳು ಆತನಿಗೆ ಸಮರ್ಪಿಸಿರಿ. ಹಾಲೆಲೂಯ. ನಿಮ್ಮ ಆರಾಧನೆ ಆತನಿಗೆ ಸಮರ್ಪಿಸಿರಿ. ಹಾಲೆಲೂಯ, ಹಾಲೆಲೂಯ. ಹೇಳ್ರಿ, ಹೇಳ್ರಿ. ರಾಬಾ ಬಾಬಾ 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 ಬಾ. ಸುಮ್ಮನೆ ನಿಲ್ಲಕ್ಕೆ ಹೋಗ್ಬೇಡ್ರಿ ರಾಮ ಶಂಧೋ. ರಾಬಾ ಬಾಬಾ ಬಾಬಾ ಬಾ. ಸುಮ್ಮನೆ ನಿಲ್ಲಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನಪೂರ್ವಕವಾದ ಆರಾಧನೆ ಆತನಿಗೆ ಸಲ್ಲಿಸಿರಿ. ಹಾಲೆಲೂಯ. ನಿಮ್ಮ ಮನಪೂರ್ವಕದ ಆರಾಧನೆ ಆತನಿಗೆ ಸಲ್ಲಿಸಿರಿ. ಹಾಲೆಲೂಯ. ದೇವ ನಿಮ್ಮ ಕುಟುಂಬದಲ್ಲಿ ಏನೆಲ್ಲ ಆಗಿ ಕೆಲಸ ಮಾಡ್ತಾ ಇದ್ರೆ ಎತ್ತಿ ತೋರಿಸಿರಿ. ಆತನ ವೈದ್ಯನಾದ್ರೆ ಹೇಳ್ರಿ, ನೀನು ನಮ್ಮ ಮನೆಯಲ್ಲಿ ವೈದ್ಯನಾಗಿ ಬಂದಿದ್ದಿ ಸ್ವಾಮಿ. ಓ, ನೀವು ಮುರಿದಾಗ ಕಣ್ಣೀರಲ್ಲಿರುವಾಗ ನೀನು ಸಂತೈಸುವ ತಾಯಿಯಾಗಿ ಬಂದಿದ್ದಿ ಕರ್ತನೇ. ಹೇಳ್ರಿ, ಆತನಿಗೆ ವರ್ಣಿಸಿರಿ. ಹಾಲೆಲೂಯ. ಆತನಿಗೆ ಎತ್ತಿರಿ ದೇವ ಮಕ್ಕಳೇ. ಆತನ ಕಾರ್ಯಗಳು ನಿಮ್ಮ ಕುಟುಂಬದಲ್ಲಿ ಎತ್ತಿ ಎತ್ತಿ ನಿಮ್ಮ ಬಾಯಿಂದ ಹೊಗಳಿ ಹೇಳ್ರಿ. ಈಗ ತನ್ನ ಜೀವಿತರ ಸಂಖ್ಯೆಯಲ್ಲಿ ದೇವರ ಕೃಪೆ. ಈಗ ತನ್ನ ಶ್ವಾಸ, ನನ್ನ ದೇಹದಲ್ಲಿ ಜೀವ ಶ್ವಾಸ ಇದೆ, ದೇವರ ಕೃಪೆ. ನನ್ನ ಮನೆಯಲ್ಲಿ ಎಲ್ಲ ಇದೆ ಅಂದ್ರೆ ದೇವರ ಕೃಪೆ. ಥ್ಯಾಂಕ್ ಯು ಲಾರ್ಡ್. ನನ್ನ ಮನೆಯಲ್ಲಿ ಏನೆಲ್ಲ ಆಶೀರ್ವಾದಗಳಿದಾವೆ ಅಂದ್ರೆ ದೇವರೇ ಕಾರಣ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ. ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂಶವೇ ಇಲ್ಲ. ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ನನಗೆಲ್ಲ ಅಭಿವೃದ್ಧಿಗೆ ಯೇಸುವೇ ನೀನೇ ಕಾರಣ. ಆರಾಧನೆ ಆರಾಧನೆ. ನಿನ್ನ ಸೇವಿಸಲು ನೂರೆಂಟು ಕಾರಣ, ಹಿಂಬಾಲಿಸಲು ನಿನ್ನ ಸಾವಿರಾರು ಕಾರಣ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ. ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ. ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನನ್ನ ಎಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ನನ್ನ ಎಲ್ಲ ಅಭಿವೃದ್ಧಿಗೆ ಯೇಸುವೇ ನೀನೇ ಕಾರಣ. ಆರಾಧನೆ ಆರಾಧನೆ
ನಿಮ್ಮ ಹೃದಯದ ಅಂತರಾಳದಿಂದ ಹೇಳ್ರಿ ಆರಾಧನೆ 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 Blessed be the name of the Lord. ಆರಾಧನೆ ಕೈಗಳ ಮೇಲೆ ಕೆತ್ತಿ ಹೇಳ್ರಿ ಆರಾಧನೆ ಆರಾಧನೆ The presence of God has ದೇವರ ಅಭಿಷೇಕದ ಆತ್ಮದಲ್ಲಿ ತುಂಬಿ ತುಳುಕಲಿ. ಆರಾಧನೆ Seek the face of Jesus Christ. ಆರಾಧನೆ Thank you, Lord. ಆರಾಧನೆ ಪ್ರತಿಯೊಬ್ಬರು ಹಾಡುತ್ತಾ ದೇವರಿಗೆ ಕೊಂಡಾಡ್ರಿ ಆರಾಧನೆ ಆರಾಧನೆ Seek his face, ಆತನ ಮುಖವನ್ನು ಹುಡುಕಿರಿ ಆತನ ದರ್ಶನ ಎದುರು ನೋಡ್ರಿ ಆರಾಧನೆ ಆತನ ಸ್ಪರ್ಶ ಎದುರು ನೋಡ್ರಿ ಆರಾಧನೆ That God has to fill you with his Holy Spirit. ದೇವರು ತನ್ನ ಆತ್ಮನಿಂದ ನಿಮಗೆ ತುಂಬಲಿ. ಆರಾಧನೆ Holy, holy. Holy, 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 holy. The holy God, holy God, holy God, holy God. Holy God. Yes. Emotional created by the Holy Spirit. Not to the music, nothing. That love has to come in our heart through the Holy Spirit. To worship our Lord, worship our King. Hallelujah. Prabha Shanto, we acknowledge His presence. Hallelujah. ಚಪ್ಪಾಳೆ ತಟ್ಟಿ ಹೇಳ್ರಿ ಯೇಸುವೆ ನಿಮಗೆ ಸ್ತೋತ್ರ 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 ಕಮಾನ್ ಹೇಳ್ರಿ ಯೇಸುವೆ ನಿಮಗೆ ಸ್ತೋತ್ರ ಯೇಸುವೆ ನಿಮಗೆ ಸ್ತೋತ್ರ ಯೇಸುವೆ ನಿಮಗೆ ಸ್ತೋತ್ರ ಫುಲ್ ಆಫ್ ಪ್ರೈಸಸ್ ಹಲ್ಲೆಲೂಯಾ ಪವಿತ್ರಾತ್ಮನೇ ನಿಮಗೆ ಸ್ತೋತ್ರ ನೀವು ಇಲ್ಲಿದ್ದಕ್ಕಾಗಿ ಸ್ತೋತ್ರ ನಮ್ಮ ಒಳಗಿದ್ದಕ್ಕಾಗಿ ಸ್ತೋತ್ರ ಪವಿತ್ರಾತ್ಮನ ಒಳಗಿದ್ದಕ್ಕಾಗಿ ಸ್ತೋತ್ರ ನನ್ನ ದೇವರ ದೇಗುಲವಾಗಿದ್ದೇನೆ ಹಲ್ಲೆಲೂಯಾ ದೇವರು ನನ್ನ ಒಳಗಿದ್ದಾನೆ ಹಲ್ಲೆಲೂಯಾ 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 ಆಮೆನ್ 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 ಎಲ್ಲ ಮಹಿಮೆ ನಿಮಗೆ ಸ್ವಾಮಿ ನಮಗೆ ಮಾತನಾಡು ಕರ್ತನೆ ನಿನ್ನ ವಾಕ್ಯದ ರುಚಿ ನಮಗೆ ಅನುಗ್ರಹ ಮಾಡು ಸ್ವಾಮಿ ನಿನ್ನ ವಾಕ್ಯ ಸಿಹಿ ಜೇನಿಗಿಂತ ರುಚಿಯಾಗಿದೆ ಕರ್ತನೆ ಈ ಲೋಕದಲ್ಲಿ ಯಾವ ಪದಾರ್ಥದಲ್ಲಿ ಆ ರುಚಿ ಇಲ್ಲ ಸ್ವಾಮಿ ನಿನ್ನ ವಾಕ್ಯದಲ್ಲಿದೆ ಕರ್ತನೆ ನಾವು ರುಚಿ ಮಾಡಲಿಕ್ಕೆ ನಮಗೆ ಕೃಪೆ ಕೊಡು ಟೇಸ್ಟ್ ಮಾಡಲಿಕ್ಕೆ ನಮಗೆ ಸಹಾಯ ಮಾಡು ದೇವರೇ ನಿನ್ನ ವಾಕ್ಯ ತಿಂದು ನಿನ್ನ ವಾಕ್ಯದ ಪ್ರಕಾರ ಜೀವನ ಮಾಡಲಿಕ್ಕೆ ನಮಗೆ ಬಲ ಕೊಡ್ರಿ ಯೇಸಪ್ಪ ನಮಗೆ ಬಲ ಕೊಡ್ರಿ ಪವಿತ್ರಾತ್ಮ ದೇವರೇ ಸಹಾಯಗಳು ಮಾಡ್ರಿ ಯೇಸು ನಾಮದಲ್ಲಿ ತಂದೆಯೇ ಆಮೆನ್ ಆಮೆನ್ ಪ್ಲೀಸ್ ಬಿ ಸೀಟೆಡ್ hallelujah shout and say hallelujah we all are in the presence of the almighty God hallelujah ನಾವೆಲ್ಲರೂ ದೇವರ ಬಲವಾದ ಸನ್ನಿಧಾನದಲ್ಲಿ ಕೂತಿದ್ದೇವೆ the presence of God has occupied you and the presence of God has surrounded me ದೇವರ ಸಾನ್ನಿಧ್ಯದಿಂದ ನೀನು ಆವರಿಸಿದ್ದೀಯ ದೇವರ ಸಮ್ಮುಖದಿಂದ ನಾನು ಆವರಿಸಲ್ಪಟ್ಟಿದ್ದೇನೆ come on shout and say hallelujah ಬೋಲೆ ಯೇಸು ಪ್ರಭು ಮಹಾರಾಜ್ ಕೆ ದೇವ ಮಕ್ಕಳು ಇವತ್ತಿನ ವಾಕ್ಯ ಓಕೆ ಇವತ್ತಿನ ವಾಕ್ಯ ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವಿತದಲ್ಲಿ ಎಂದು ಕಾಣದ ಆಶೀರ್ವಾದ ನೀವು ಕಾಣುತ್ತೀರಾ
ಹಲ್ಲೆಲೂಯ. ನಿಮ್ಮ ಹಣ ಇಷ್ಟೇ ಲಿಮಿಟ್ನಲ್ಲಿ ಇದಿರಬಹುದು, ನಿಮ್ಮ ದವಸ ಧಾನ್ಯ ಲಿಮಿಟ್ನಲ್ಲಿ ಇದಿರಬಹುದು. ನೀವೇನೆಲ್ಲ ಕಲ್ಪಿಸ್ತಿರೋ ಊಹಿಸ್ತಿರೋದು ಖರೀದಿ ಮಾಡಬೇಕು, ಅಯ್ಯೋ ನನಗೆ ಶಕ್ತಿ ಇಲ್ಲ ಎಂಬುದಾಗಿ ಅಂದ್ಕೊಳ್ತಾ ಇದಿರಬಹುದು. ಆದರೆ ಗೊತ್ತಿನ ದೇವರ ವಾಕ್ಯ ನಿಮ್ಮೆಲ್ಲ ಕಾರ್ಯಗಳು ಶಕ್ತಿ ಮೀರಿಸಿ ನಿಮ್ಮ ಆಶೀರ್ವಾದಗಳು ನೀವು ಸ್ವಾಧೀನ ಮಾಡಿಕೊಳ್ಳಕ್ಕೆ ಬಲ ಕೊಡುವಂಥದ್ದಾಗಿದೆ. ಕಮಾನ್ ಸೇ ಆಮೆನ್. ಹಲ್ಲೆಲೂಯ. ದೇವ ಮಕ್ಕಳ, ದೇವರ ವಾಕ್ಯನ ಯಾವಾಗ ಕೇಳುತ್ತೇವೋ ಆ ವಾಕ್ಯದ ಪ್ರಕಾರ ನಡಿಬೇಕು, ಅವಾಗ ಆಶೀರ್ವಾದ. ನಾವು ದೇವರ ವಾಕ್ಯ ಕೇಳುವರಾಗಿರಬಾರ್ದು, ದೇವರ ವಾಕ್ಯದ ಪ್ರಕಾರ ನಡೆಯುವರಾಗಿರಬೇಕು. ಏಮೇನ್ ಎಂಬುದಾಗಿ ಹೇಳ್ರೆ, ಏಮೇನ್ ಎಂಬುದಾಗಿ ಹೇಳ್ರೆ. ಹಲ್ಲೆಲೂಯ. ಸಮಯದ ಅಭಾವದ ನಿಮಿತ್ತ, ಯಾಕಂದ್ರೆ ಕಮ್ಯುನಿಯನ್ ಇರುವುದ ನಿಮಿತ್ತ ದೇವರ ವಾಕ್ಯದಲ್ಲಿ ಆಳವಾಗಿ ಹೋಗ್ಲಿಕ್ಕಾಗಲ್ಲ. ಅದರ ಸ್ವಲ್ಪ ಹೊತ್ತು ದೇವರಾತ್ಮನು ಯಾವ ರೀತಿ ನಮಗೆ ಮಾತಾಡಬೇಕಂತ ಇದನೋ ಆ ಮಾತುಗಳು ನಾವು ಕೇಳೋಣ. ನಮ್ಮ ಸತ್ಯವೇದ 2ನೇ ಸಾಮುವೇಲ 6ನೇ ಅಧ್ಯಾಯ ಕಡೆ ತಿರುಗಿಸೋಣ. 2ನೇ ಸಾಮುವೇಲ 6ನೇ ಅಧ್ಯಾಯ 9ನೇ ವಚನದಿಂದ ನಾನು ಓದ್ತಾ ಇದ್ದೇನೆ. ಆ ದಿವಸ ದಾವೀದನು ಯೆಹೋವನಿಗೆ ಭಯಪಟ್ಟು, ಯೆಹೋವನ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡು ಅದನ್ನು ದಾವೀದ ನಗರಕ್ಕೆ ತರಲೊಲ್ಲದೆ ಗತ್ತೂರಿನ ಒಬದೋಮನ ಮನೆಯಲ್ಲಿ ಕಳುಹಿಸಿದನು. ಯೆಹೋವನ ಮಂಜೂಷವು ಗತ್ತೂರಿನ ಒಬದೋಮನ ಮನೆಯಲ್ಲಿ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಅವನನ್ನು ಅವನ ಮನೆಯವರನ್ನು ಆಶೀರ್ವದಿಸಿದ್ದನು. ಆಮೇಲೆ ಹಲ್ಲೆಲೂಯ. ಅದರ 9ನೇ ವಚನದಲ್ಲಿ ನೋಡ್ತೀವಿ, ಈ ಯೆಹೋವನ ಮಂಜೂಷ ಇದು ಇಸ್ರಾಯೇಲರಿಗೆ ಒಂದು ಆಶೀರ್ವಾದವಾಗಿತ್ತು. ಎಲ್ಲರನ್ರೆ ಹಲ್ಲೆಲೂಯ, ಹಲ್ಲೆಲೂಯ. 2ನೇ ಸಾಮುವೇಲ 6ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಹಲ್ಲೆಲೂಯ, ಬಲಿಸು ಮಸೀಖಿ. ಈ ಯೆಹೋವನ ಮಂಜೂಷ ಇಸ್ರಾಯೇಲರು ಇರುವುದ ನಿಮಿತ್ತ ಇಸ್ರಾಯೇಲರು ಎಲ್ಲ ಯುದ್ಧದಲ್ಲಿ ಗೆಲ್ತಾ ಇದ್ರು. ಆ ಯೆಹೋವನ ಮಂಜೂಷ ಅವ್ರ ಜೊತೆ ಇರುವುದರ ಅರ್ಥ ಯೆಹೋವನೇ ಅವರ ಜೊತೆ ಇದ್ದಾನೆ ಎಂಬುದಾಗಿ. ಇಫ್ ಗಾಡ್ ಬಿಫೋರ್ ಅಸ್, ದೇವರು ನಮ್ಮ ಕೂಡ ಇದ್ದರೆ ನಮ್ಮನ್ನು ಎದುರಿಸೋರು ಯಾರು? ಯಾಕಂದ್ರೆ ನಮಗೆ ನಿಮಗೆ ಬರುವಂಥ ಎಲ್ಲ ಯುದ್ಧ ಆಳ್ಲಕ್ಕೆ ಆತನೇ ಶಕ್ತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇವ್ರು ಎಲ್ಲೇ ಹೋಗಲಿ ಇಸ್ರಾಯೇಲರಿಗೆ ದೇವರು ಜಯವನ್ನು ಕೊಟ್ಟು ನಡೆಸ್ತಾ ಇದ್ದ. ಆಮೇಲೆ ಹಲ್ಲೆಲೂಯ. ಅದರ ದೇವ ಮಕ್ಕಳೇ, ಈ ದೇವರ ಮಂಜೂಷಕ್ಕೆ ಈ ಇಸ್ರಾಯೇಲ್ ಜನರು, ದೈವ ಜನರು, ಯಾಜಕರು ಬಹಳ ಮರ್ಯಾದೆ ಮಾಡುತ್ತಾ ಇದ್ರು, ಗೌರವಿಸ್ತಾ ಇದ್ರು. ಯಾಕಂದರೆ ಅದು ದೇವರ ಸಾನ್ನಿಧ್ಯ, ದೇವರ ಪರಿಶುದ್ಧತೆ, ದೇವರ ಇರುವಿಕೆ. ಆ ದೇವರ ಮಂಜೂಷ ಅದೊಂದು ಪೆಟ್ಟಿಗೆ ಇತ್ತು ದೇವ ಮಕ್ಕಳೇ. ಹಲ್ಲೆಲೂಯ. ಅದು ಯಾವ ರೀತಿ ದೇವರು ಹೇಳಿದ್ದು ತನ್ನ ದಾಸನಿಗೆ ಮೋಶೆಗೆ, ಅದೇ ಪ್ರಕಾರ ಆ ದೇವರ ಮಂಜೂಷ ಮೋಶೆ ಮಾಡ್ದ ದೇವ ಮಕ್ಕಳೇ. ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ದೇವ ಮಕ್ಕಳು, ಎಲ್ಲಕ್ಕಿಂತ ಪ್ರಾಮುಖ್ಯ ಆ ಪೆಟ್ಟಿಗೆ, ದೇವರ ಮಂಜೂಷ ಅನ್ನುವಂಥ ಪೆಟ್ಟಿಗೆಯಲ್ಲೇ ಅಲ್ಲಿ ದಶಾಜ್ಞೆಗಳಿದ್ದವು. ಅಲ್ಲಿ ಮೋಶೆ ಕೈಯಲ್ಲಿದ್ದಂಥ ಕೋಲು, ಯಾವ ಕೋಲು ಕೆಂಪು ಸಮುದ್ರಕ್ಕೆ ಹೊಡೆದಾಗ ವಿಭಾಗವಾಯಿತೋ, ಯಾವ ಕೋಲು ಫರೋನನ ಮುಂದೆ ಬಿಟ್ಟಾಗ ಸರ್ಪವಾಯಿತೋ, ಆ ಕೋಲು ಅದರ ಒಳಗಿತ್ತು. ಇಸ್ರಾಯೇಲರಿಗೆ ಮನ್ನಾ ಕೊಟ್ಟಂಥ ಪಾತ್ರೆ ಆ ದೇವರ ಮಂಜೂಷದಲ್ಲಿತ್ತು, ಮತ್ತು ಧೂಪಾರ್ತಿ ಉರಿಯುವಂಥದ್ದು ಆರತಿ ಕೂಡ ಅದರ ಒಳಗೆ ಇತ್ತು. ಹಲ್ಲೆಲೂಯ. ಎಲ್ಲಕ್ಕಿಂತ ಪ್ರಾಮುಖ್ಯ ಆ ದೇವರ ಮಂಜೂಷದಲ್ಲಿ ದೇವರ ನೆಲೆ, ದೇವರ ಇರುವಿಕೆ ಇತ್ತು. ಹಲ್ಲೆಲೂಯ. ದೇವ ಮಕ್ಕಳೇ, ಇದೇ ದೇವರ ಮಂಜೂಷ ಇದೇ ಅಭಿನಾದಾಬನ ಮನೆಯಲ್ಲಿ ಇರುತ್ತದೆ 2 ವರ್ಷ. ಯಾವ ಅದ್ಭುತಗಳಾಗಲ್ಲ, ಯಾವ ಮಹತ್ಕಾರ್ಯಗಳಾಗಲ್ಲ. ಅವ್ರು ಅನ್ಕೊಂಡ್ರು ಇದು ಯಾವುದೋ ಒಂದು ಇಸ್ರಾಯೇಲರ ಇದು ನಾನು ಬೈಬಲ್ಗೆ ಉಪಯೋಗ ಮಾಡ್ತಾ ಇದ್ದೀನಿ. ಒಂದು ಚೇರ್ ತಂದು ಕೊಟ್ಬಿಡ್ರಿ ಯಾರಾದರೂ. ಬ್ರದರ್ ಚೇರ್ ತರ್ರಿಲ್ಲಿ. ಹಲ್ಲೆಲೂಯ, ಬಲಿಸು ಮಸೀಖೆ. ಓಕೆ, ಥ್ಯಾಂಕ್ ಯು. ಇರ್ಲಿ ಬಿಟ್ಟು. ಹಲ್ಲೆಲೂಯ, ಬಲಿಸು ಮಸೀಖೆ. ನಾವು ನೋಡ್ತೀವಿ ಅಭಿನಾದಾಬ, ಎಲ್ಲರ ಅಭಿನಾದಾಬ. ಹಲ್ಲೆಲೂಯ. ಆ ದೇವರ ಮಂಜೂಷ, ಅವನ ಮಕ್ಕಳು ಅದಕ್ಕೆಲ್ಲ ಸಿದ್ಧತೆ ಮಾಡಿಟ್ರು. ಇದು ಇಸ್ರಾಯೇಲರ ಏನೋ ಒಂದು ಕಾರ್ಯವಾಗಿದೆ, ಇಸ್ರಾಯೇಲ್ ಜನರ ಒಂದು ಗುರುತಾಗಿದೆ, ಇಸ್ರಾಯೇಲ್ ಜನರಿಗೆ ಅವರು ಆರಾಧಿಸುವಂಥ ದೇವರ ವಸ್ತುಗಳೆಂಬುದಾಗಿ ತೆಗೆದುಕೊಂಡ್ರು. ಹಲ್ಲೆಲೂಯ. ಆ ಗಂಭೀರತೆ, ಆ ಡೆಡಿಕೇಶನ್, ಆ ಸಮರ್ಪಣೆ ಆ ದೇವರ ಮಂಜೂಷದ ಕುರಿತಾಗಿ ಅವರಿಗೆ ಇರಲಿಲ್ಲ. ಆ ಪ್ರಜ್ಞೆ ಇರಲಿಲ್ಲ, ಆ ಭಯ, ಆ ಜ್ಞಾನ ಆ ದೇವರ ಮಂಜೂಷದ ಕುರಿತಾಗಿ ಅವರಿಗಿರಲಿಲ್ಲ. ಹಲ್ಲೆಲೂಯ, ಗಟ್ಟಿಯಾಗಿ ಹಲ್ಲೆಲೂಯ. 2 years ನೋ ಮಿರಕಲ್. 2 ವರ್ಷ ಅವನ ಮನೆಯಲ್ಲಿತ್ತು. ಯಾವ ಅದ್ಭುತ, ಯಾವ ಸೂಚಕಾರ್ಯ, ಯಾವ ಅದ್ಭುತಗಳು, ಮಹತ್ಕಾರ್ಯಗಳು ಅವನ ಮನೆಯಂತ ವಸ್ತುಗಳಾಗಲಿ, ಪದಾರ್ಥಗಳಾಗಲಿ, ಪ್ರಾಣಿಗಳಾಗಲಿ, ಪಕ್ಷಿಗಳಾಗಲಿ, ಅವನು ಹೊಲ ಬೆಳೆಗಳು ಯಾವುದು ಬೆಳೆದಿಲ್ಲ. ಯಾವ
ಯಾವುದರಲ್ಲೂ ಕೂಡ ಜೀವ ಬರಲಿಲ್ಲ. ಹಲ್ಲೆಲೂಯಾ. ಬಿಕಾಸ್ ದಟ್ ಪರ್ಸನ್, ಆ ವ್ಯಕ್ತಿ ಆ ದೇವರ ಮಂಜೂಷಕ್ಕೆ ತುಂಬಾ ಹಗುರವಾಗಿ ತಕೊಂಡ. ಅರೇ, ಇದು ಯಾವುದೋ ಪೆಟ್ಟಿಗೆ ನಮ್ಮ ಮನೇಲಿ ತಂದಿಟ್ಟಾರಲ್ಲ, ಇದು ಯಾಕೆ ತಂದಿಟ್ಟಿದ್ದಾರೆ? ಸುಮ್ಮನೆ ತಂದಿಟ್ಟಿದ್ದಾರಪ್ಪ. ಆದ್ರೆ ದೇವ ಮಕ್ಕಳೇ, ದೇವರ ಮಂಜೂಷ ಮತ್ತೆ ದಾವೀದ ನಗರಕ್ಕೆ ಒಯ್ಬೇಕಂದ್ರೆ ಅವನು ನಾವು ನೋಡ್ತೀವಿ ಅದೇ 2 ಸಾಮ್ಯೇಲ 6ನೇ ಅಧ್ಯಾಯದಲ್ಲಿ ನೋಡ್ತೀವಿ 1ನೇ ವಚನ. ಆನಂತರ ದಾವೀದನು ಇಸ್ರಾಯೇಲರ 30,000 ಮಂದಿ ಶ್ರೇಷ್ಠ ಸೈನಿಕರನ್ನು ಆ ದೇವರ ಮಂಜೂಷ ಮತ್ತೆ ದಾವೀದ ನಗರಕ್ಕೆ ಒಯ್ಬೇಕಾದ್ರೆ 30,000 ಸೈನಿಕರು, ಹಾಡುವವರು, ಬಾರಿಸೋರು, ವೀಣೆ ಹೊಡೆಯೋರು ಪ್ರತಿಯೊಬ್ಬರಿಗೆ ತರ್ತಾ ಇದೆ. ಯಾಕಂದ್ರೆ ದೇವರು ಮುಂದೆ ಆತನಿಗೆ ಆರಾಧಿಸುವರು, ಆತನ ಹಿಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೊಲೀಸು ಮಸೀಖೆ ದೇವರ ಮಂಜೂಷದ ಮುಂದೆ ಆರಾಧನೆ ಮಾಡೋರು, ದೇವರ ಮಂಜೂಷದ ಹಿಂದೆ ಆರಾಧನೆ ಮಾಡೋರು, ದೇವರ ಎಡಕ್ಕೆ ಆರಾಧನೆ ಮಾಡೋರು, ದೇವರ ಬಲಕ್ಕೆ ಆರಾಧನೆ ಮಾಡೋರು. ಇಟ್ ಮೀನ್ಸ್ ಗಾಡ್, ಆ ದೇವರ ಮಂಜೂಷ ಸ್ತುತಿ ಆರಾಧನೆ ಅನ್ನುವಂಥದ್ರಿಂದ ಅದು ಸರೌಂಡೆಡ್ ಆಗಿತ್ತು. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಪೊಲೀಸು ಮಸೀಖೆ 30,000 ಸೈನ್ಯ ಅದರ ಮುಂದೆ ನಾಟ್ಯವಾಡ್ತಾ ಇದ್ದಾರೆ, ಅದರ ಮುಂದೆ ಕಿರಿಚ್ತಾ ಇದ್ದಾರೆ. ಜಯ ಕೊಡುವ ದೇವರು ಯೆಹೋವ ಈರೆ, ಎಬಿನೇಜರ್, ನಮ್ಮನ್ನು ಕಾಣುವ ಯೆಹೋವ ಎಲೋಹಿಮ್ ನಮ್ಮ ಜೊತೆ ಇದ್ದಾನೆ, ಇರುವಾತ ನಮ್ಮ ಜೊತೆ ಇದ್ದಾನೆ, ವಾಗ್ದಾನಗಳು ಮಾಡೋ ನಮ್ಮ ಜೊತೆ ಇದ್ದಾನೆ. ಉತ್ಸಾಹ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಮಸೀಖೆ. ಬಟ್ ಈ ಅಭಿನಾದಾಬನ ಅವನಿಗೆ ಯಾವಾಗ ಅದರ ಗೌರವ ಇಲ್ಲ, ಅದರ ಬೆಲೆ ಇಲ್ಲ. ಅವನಿಗೆ ಅನಿಸ್ತಾ ಇತ್ತು, इसमें कुछ ताकत ही नहीं है. ऐसा समझ के बैठा था, मुझे लगता है दिस इज जस्ट ಯಹೂದಿ ಜನರ, ಇಸ್ರೇಲ್ ಜನರ ಒಂದು ಪೆಟ್ಟಿಗೆ ಆಗಿದೆ. ಜಸ್ಟ್ ದಿಸ್ ಇಸ್ ದ ಬಾಕ್ಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಲೇಸು ಮಸೀಖೆ. ಆ ದೇವರ ಮಂಜೂಷ ನಾವು ನೋಡ್ದೆ. ಅದೇ ನಾವು ಹೀಗೆ ಓದ್ತಾ ಇದ್ದೀನಿ ನೋಡಿ, ನಾನು ಓದ್ತಾ ಇದ್ದೀನಿ, ಹೀಗೆ ಕಂಟಿನ್ಯೂ ಓದ್ತಾ ಇದ್ದೀನಿ. ಆ ದೇವರ ಮಂಜೂಷ ತರೋದಕ್ಕಾಗಿ ಅವರೆಲ್ಲ ಸಹಿತ ಯಹೂದ್ಯರ ಬಾಳ ಎಂಬಲ್ಲಿಗೆ ಹೋದರು. ಆ ಮಂಜೂಷವು ದೇವನಾಮದಿಂದ, ಅಂದರೆ ಕೆರೂಬಿಯರ ನಡುವೆ ಆಸೀನನಾಗಿರುವ ಸೇನಾರಿ ಯೆಹೋವನ ನಾಮದಿಂದ ಪ್ರಸಿದ್ಧವಾದಿತ್ತು. 3ನೇ ವಚನ. ಅವರು ದೇವರ ಮಂಜೂಷ ಗುಡ್ಡದ ಮೇಲಿರುವ ಅಭಿನಾದಾಮನ ಮನೆಯಿಂದ ಹೊರಗೆ ತಂದು ಅದನ್ನು ಒಂದು ಹೊಸ ಬಂಡೆಯ ಮೇಲೆ ಏರಿಸಿದರು. ಅಭಿನಾದಾಮನ ಮಕ್ಕಳಾದ ಉಜ್ಜೀಯನು, ಅಹಿಯೋವನು ಆ ಬಂಡೆಯನ್ನು ಒಡೆದನು. ಗುಡ್ಡದ ಮೇಲೆ ವಾಸವಾಗಿದ್ದ ಅಭಿನಾದಾಮನ ಮನೆಯಿಂದ ತೆಗೆಯಲ್ಪಟ್ಟ ದೇವರ ಮಂಜೂಷದ ಮುಂದೆ ಅಹಿಯೋವನು ಹೋಗುತ್ತಿದ್ದನು. ದಾವೀದನು ಎಲ್ಲ ಇಸ್ರಾಯೇಲರು ಕಿನ್ನರಿ, ಸ್ವರಮಂಡಲ, ದಮ್ಮಡಿ, ಛಲ್ಲರಿ, ತಾಳ ಇವುಗಳನ್ನು ಬಾರಿಸಿಕೊಂಡು ಪೂರ್ಣಾಸಕ್ತಿಯಿಂದ ಗೀತಗಳನ್ನು ಹಾಡುತ್ತಾ ಯೆಹೋವನ ಮುಂದೆ ನೃತ್ಯ ಮಾಡುತ್ತಾ ಹೋದರು. ಹಲ್ಲೆಲೂಯಾ. ಎಲ್ಲಕ್ಕಿಂತ ಭಯಂಕರವಾದ ವಚನ ಇಲ್ಲಿದೆ ನೋಡ್ರೆ. ಎಷ್ಟನೇ ವಚನ ಅಂದರೆ 6ನೇ ವಚನ. ಅವರು ನಾಕೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದರಿಂದ ಉಜ್ಜೀಯನು ಕೈ ಹಾಕಿ ದೇವರ ಮಂಜೂಷವನ್ನು ಹಿಡಿದನು. ಈ ಉಜ್ಜೀಯನು ಯಾರ ಮಗನಾಗಿದ್ದಾನ್ರಿ? ಅಭಿನಾದಾಬನ ಮಗನು. ಓಕೆ, ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಯಾರ ಮಗ ಇದ್ರಿ ನೀವ? ಈ ಅಭಿನಾದಾಬನಿಗೆ ಎಷ್ಟು ಮಂದಿ ಮಕ್ಕಳು ಹರ ರೀ? 2 ಮಕ್ಕಳು ಹರ. ಎಲ್ಲರೂ ಹೇಳ್ರಿ, 2 ಮಕ್ಕಳು. ಹಲ್ಲೆಲೂಯಾ. ಬಲೇಸು ಮಸೀಖೆ, ಆನೆ ವಲೇಸು ಮಸೀಖೆ. ಉಜ್ಜೀಯನು ಇನ್ನೊಬ್ಬನು ಅಹಿಯೋವನು ಎಂಬುದಾಗಿ 2 ಮಕ್ಕಳು. ಆದರೆ ಯಾವಾಗ ನಾಕೋನನ ಕಣಕ್ಕೆ ಆ ಎತ್ತುಗಳು ಬಂದಾಗ ಅಲ್ಲಿ ಕಲ್ಲಿರೋದ ನಿಮಿತ್ತ ಏನಂದ್ರೆ ಅದು ಹಲ್ಲೆಲೂಯಾ. ಇಲ್ಲ, ಮತ್ತೊಮ್ಮೆ ಓದ್ತಾ ಇದ್ದೀನಿ. ಅವರು ನಾಕೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವುವುದರಿಂದ ಉಜ್ಜೀಯನ ಕೈ ದೇವರ ಮಂಜೂಷವನ್ನು ಹಿಡಿದನು. 7ನೇ ವಚನ ನೋಡ್ರಿ. ಆಗ ಯೆಹೋವನು ಉಜ್ಜೀಯನ ಮೇಲೆ ಕೋಪಗೊಂಡು ಈ ತಪ್ಪಿನ ಸಲುವಾಗಿ ಅವನನ್ನು ಹತ ಮಾಡಿದನು. ಅಂತ ಮಾತದ ನೋಡ್ರಿ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಬಂಡೆ ಇವನ ಅಣ್ಣ ಒಡೆದ. ದೇವರ ಮಂಜೂಷ ಅವರು ಆ ಇದರಲ್ಲಿ ಇಟ್ಟರು, ಆ ಎತ್ತುಗಳ ಮೇಲೆ ಇಟ್ಟರು, ಬಂಡಿ ಮೇಲೆ ಇಟ್ಟರು. ಆದರೆ ಯಾವಾಗ ನಾಕೋನನ ಕಣಕ್ಕೆ ಬಂದಾಗ ಒಂದು ಕಲ್ಲು ಅದರ ಚಕ್ರದ ಕೆಳಗೆ ಬಂದಾಗ ದೇವರ ಮಂಜೂಷ ಬೀಳುವಂಗಾಗ್ತದೆ. ಅವನು ಉಜ್ಜೀಯನ್ ಹಿಡಿತಾನೆ. ಅದೇ ಕ್ಷಣದಲ್ಲಿ ಯೆಹೋವನಿಗೆ ಹತ ಮಾಡುತ್ತಾನೆ. ಏನು ಮಾಡ್ತಾನೆ ದೇವರು? ಹತ ಅಂದರೆ ಸಾಯಿಸಿ ಬಿಡುತ್ತಾನೆ. ಎಲ್ಲ ಹೇಳ್ರಿ, ಸಾಯಿಸಿ ಬಿಡುತ್ತಾನೆ. ಎಲ್ಲ ಹೇಳ್ರಿ, ಸಾಯಿಸಿ ಬಿಡುತ್ತಾನೆ. ಹಲ್ಲೆಲೂಯಾ. ಬಲೇಸು ಮಸೀಖೆ, ಆನೆ ವಲೇಸು ಮಸೀಖೆ.
ನಾವು ನೋಡ್ತೀವಿ, ಅವನು ಅಲ್ಲೇ ದೇವರ ಮಂಜೂಷದ ಬಳಿಯಲ್ಲೇ ಸತ್ತನು. 8ನೇ ವಚನ, ಯೆಹೋವನು ಉಜ್ಜೇನನ್ನು ಮುರಿದು ಬಿಟ್ಟದರಿಂದ ದಾವೀದನು ಉರಿಗೊಂಡು ಆ ಸ್ಥಳಕ್ಕೆ ಪೆರಚುತ್ತಾ ಎಂಬ ಹೆಸರಿಟ್ಟನು. ಹಲ್ಲೆಲೂಯಾ. ರೈಟ್, ಓಕೆ, ಹಲ್ಲೆಲೂಯಾ. ಇದೆಲ್ಲ ಒಂದು ಸೈಡಲ್ಲಿರಲಿ ದೇವ ಮಕ್ಕಳೇ. ಆಮೆನ್, ಹಲ್ಲೆಲೂಯಾ. ಇವಾಗ ನನ್ನ ಸಂದೇಶ ಕಡೆ ಬರ್ತಾ ಇದ್ದಾನೆ, ವಾಕ್ಯಗಳ ಜಾಗ್ರತೆಯಿಂದ ಕೇಳ್ರಿ. ಆಮೆನ್, ಹಲ್ಲೆಲೂಯಾ. ನೋಡ್ತಾ ಇದ್ದ 2 ವರ್ಷ ಅವನ ಮನೆಯಲ್ಲಿತ್ತು. ಯಾವ ಅದ್ಭುತ ಮಹತ್ ಕಾರ್ಯ ಆಗಲಿಲ್ಲ. ಆದರೆ ಒಬ್ಬನ ಮನೆಯಲ್ಲೇ 3 ತಿಂಗಳು ದೇವರ ಮಂಜೂಷ ಇರುವುದ ನಿಮಿತ್ತ ಯೆಹೋವನು ಅವನನ್ನು, ಅವನ ಮನೆಯನ್ನು, ಅವನ ಮಕ್ಕಳನ್ನು, ಅವನ ಸ್ವಾಸ್ಥ್ಯ, ಪಶು ಪ್ರಾಣಿ ಎಲ್ಲವನ್ನು ಯೆಹೋವನು ಆಶೀರ್ವದಿಸಿದ್ದನು. ಇನ್ ದ 3 ಮಂತ್ ಎಂದೂ ಕಾಣದ ಆಶೀರ್ವಾದ ಅಭಿನಾದಾಬನು ಕಾಣದ. ಯಾಕೆ ಕಾಣದಂದ್ರೆ he was taken. ಆತನು ದೇವರ ಮಂಜೂಷಕ್ಕೆ ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದನು. Hallelujah. He was so serious about the tabernacle of God. And he thought God is there. ದೇವರು ಅಲ್ಲಿದ್ದಾನೆ. ಯಾವ ದೇವರು? ಪರಿಶುದ್ಧನಾದ ದೇವರಲ್ಲಿದ್ದಾನೆ. ಬೆಂಕಿಯಿಂದ ಉತ್ತರಿಸುವ ದೇವರಲ್ಲಿದ್ದಾನೆ. ಕೆಂಪು ಸಮುದ್ರವನ್ನು ವಿಭಾಗಿಸಿ ಅದರ ಒಳಗೆ ಒಣ ನೆಲವನ್ನು ಮಾಡಿದ ದೇವರಲ್ಲಿದ್ದಾನೆ. ಪೀಪಲ್ ಆಫ್ ಗಾಡ್, ಅವನು ಅನ್ಕೊಂಡ, ಐ ವಾಂಟ್ ಟು ಡೆಡಿಕೇಟ್ ಟು ಸರ್ವ್. ಈತನಿಗೆ ನಾನು ಸೇವೆ ಮಾಡುವುದಕ್ಕಾಗಿ ನನ್ನ ಪರಿವಾರ ನನಗೆ ನಾನು ಸಮರ್ಪಿಸುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರಲ್ಲಿ ಗಂಭೀರತೆ, ಶಿಸ್ತು, ಭಯ, ಕ್ರಮ, ಸಮರ್ಪಣೆ ಆ ಅಭಿನಾದಾಬನಲ್ಲಿತ್ತು. He trembled, he feared. ಅವನು ನಡುಗದ. This is a very danger. This is a very danger, my son. This tabernacle is a very danger. The God of heaven who lives in heaven, he came down. ಆತನು ಇಲ್ಲಿ ಬಂದಿದ್ದಾನೆ. ಆತನು ಉತ್ತರ ಬೆಂಕಿಯಿಂದ ಕೊಡುವವನಾಗಿದ್ದಾನೆ. He is a very strong. ಬಂಡೆ ಒಳಗಿನ ನೀರು ತಂದವನ ಆತನಾಗಿದ್ದಾನೆ. He is a very powerful. ನನ್ನ ಮಕ್ಕಳೇ, ಪಾಪ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ಪರಿಶುದ್ಧನಾದ ದೇವರು ನಮ್ಮ ಮನೆಯಲ್ಲಿದ್ದಾನೆ. ಒಂದು ವೇಳೆ ನಮ್ಮ ಜೀವನ ಕಾರ್ಯಗಳು ಆತನಿಗೆ ಸಮರ್ಪಣೆ ಚೆನ್ನಾಗಿ ಅನಿಸಲಿಲ್ಲ ಅಂದ್ರೆ, ಯಾವ ಮರಣ ಅಭಿನಾದಾಬನ ಮನೆಯಲ್ಲಿ ಆಗಿತ್ತೋ, ಉಜ್ಜೇನು ಹೆಂಗೆ ಸತ್ತೋ, ನಮ್ಮ ಮನೆಯಲ್ಲಿ ಕೂಡ ಮರಣ ಆಗಬಹುದು. ಮಕ್ಕಳೇ, ಹುಷಾರಾಗಿರಿ. ಎಷ್ಟು ದಿನ ದೇವರ ವಾಕ್ಯ, ಆ ದೇವರ ಮಂಜೂಷ ನಮ್ಮ ಮನೆಯಲ್ಲಿ ಇರ್ತದೋ, ವಾಕ್ ಇನ್ ದ ಪ್ಯೂರಿಟಿ ಅಂಡ್ ಲೀಡ್ ಅ ಲೈಫ್ ಆಫ್ ಕ್ಲೀನ್ನೆಸ್ ಅಂಡ್ ಸಮರ್ಪಣೆ. And very serious for the work of God. Hallelujah. Hallelujah. बोले यीशु मसीह के. He trembled. ಆ ದೇವರ ಮಂಜೂಷದ ಮುಂದೆ ಧೂಪಾರತಿ ಉರಿತಾ ಇರಬೇಕು. ಅಲ್ಲಿ ಕ್ಲೀನ್ ಇರಬೇಕು. ಅಲ್ಲಿ ಯಾವ ಕಚ್ಚದಲ್ಲಿ ಇರಬಾರ್ದು. ಮಕ್ಕಳು ಯಾವಾಗೆಲ್ಲ ದೇವರ ಮಂಜೂಷದ ಮುಂದೆ ಹೋಗುತ್ತಿರೋ ಸೇವೆ ಮಾಡುವುದಕ್ಕಾಗಿ ಗೋ ವಿತ್ ಭಯ, ಗೋ ವಿತ್ ಫಿಯರ್ ಅಂಡ್ ಗೋ ವಿತ್ ಪ್ರೈಸಸ್. ನಿನ್ನ ಬಾಯಲ್ಲಿ ಸ್ತೋತ್ರ ಇರಬೇಕು. ಬಿಕಾಸ್ ಗಾಡ್ ಲಿವ್ಸ್ ಇನ್ ದ ಪ್ರೈಸಸ್. ಹಲ್ಲೆಲೂಯಾ. ಈಗ ದೇವ ಮಕ್ಕಳೇ, ಇವತ್ತು ದೇವರ ಈ ಪವಿತ್ರವಾದ ಗ್ರಂಥ ನಮ್ಮ ಹತ್ರ ಇದೆ. ಅದಕ್ಕೆ ವ್ಯಾಲ್ಯೂ ಕೊಡೋರು ಯಾರೂ ಇಲ್ಲ. ಇವತ್ತೆಲ್ಲರಿಗೆ ಕಾರ್ ಬೇಕು, ಆಶೀರ್ವಾದ ಬೇಕು, ದೀರ್ಘಾಯುಷು ಬೇಕು, ಬಂಗಾರ ಬೇಕು. ಯಾವ ದೇವರು ಬಂಗಾರ ಕೊಟ್ಟಿದ್ದಾನೋ, ಉಂಟು ಮಾಡಿದಾನೋ ಆ ದೇವರು ಬೇಡ. ಯಾವ ದೇವರು ಕಾರ್ಗಳ ಮಾಡ್ಲಿಕ್ಕೆ ಜ್ಞಾನ ಕೊಟ್ಟಿದ್ದಾನೋ ಆ ದೇವರು ಬೇಡ. ಒಂದು 5, 10, 20 ಲಕ್ಷ ಹೆಚ್ಚಾದ್ರೆ ಇವತ್ತು ಸಭೆ ಬೇಡ, ದೇವರು ಬೇಡ ಎಂಬುದಾಗಿ ಜನರು ಉಬ್ಬಿಕೊಂಡು ಗರ್ವ ಪಡ್ತಾ ಇದ್ದಾರೆ. ದೇವ ಮಕ್ಕಳೇ, ದೇವರಿಗೆ ಕಟ್ಟುವುದು ಗೊತ್ತು, ಕಳಿಯುವುದು ಗೊತ್ತು, ದೇವರಿಗೆ ಆಶೀರ್ವಾದ ಮಾಡೋದು ಗೊತ್ತು, ದೇವರಿಗೆ ಆಶೀರ್ವಾದ ನಿಲ್ಲಿಸೋದು ಗೊತ್ತು, ದೇವರಿಗೆ ಮಳೆ ಕೊಡೋದು ಗೊತ್ತು, ಮಳೆ 3 ವರ್ಷ 6 ತಿಂಗಳು ಬರದಾಗೆ ಮಾಡೋದು ದೇವರಿಗೆ ಗೊತ್ತು. ಹಲ್ಲೆಲೂಯಾ. Everything controlled in the hands of the Almighty God. Hallelujah. ಹಲ್ಲೆಲೂಯಾ. ಇವತ್ತು ನಿಮ್ಮ ಆತ್ಮಿಕ ಜೀವಿತದಲ್ಲಿ ಯಾಕೆ ಬೆಳವಣಿಗೆ ಇಲ್ಲ? ನಿಮ್ಮ ಆತ್ಮಿಕ ಜೀವಿತದಲ್ಲಿ ಯಾಕೆ ದೇವರ ಮಹಿಮೆ, ದೇವರ ಪ್ರಭಾವ ನಾವು ಕಾಣುತ್ತಾ ಇಲ್ಲ? ಬಿಕಾಸ್ ನಾವು ಕಟ್ಟಲ್ಪಟ್ಟಿದ್ದೇವೆ, ಶಾರೀರಿಕವಾಗಿ ಕಟ್ಟಲ್ಪಟ್ಟಿದ್ದೇವೆ. ಶರೀರದ ಕಾರ್ಯ, ಭೂ ಸಂಬಂಧವಾದ ಕಾರ್ಯ, ಇದು ಮಾಡ್ಬೇಕು, ಅದು ಮಾಡ್ಬೇಕಾ. ಯು ಆರ್ ಸೋ ಸೀರಿಯಸ್ ಫಾರ್ ಯುವರ್ ಪರ್ಸನಲ್ ಲೈಫ್ ಸೈಕ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೇವೆ, ಒಬ್ಬೊಬ್ಬನು ದೇವರಿಗಾಗಿ ಸಮರ್ಪಿಸಲ್ಪಟ್ಟವ
ಸಮರ್ಪಿಸುವವನಾಗಿದ್ದ. ಹಿಸ್ ಲೈಫ್ ವಾಸ್ ಡೆಡಿಕೇಟೆಡ್ ಫಾರ್ 3 months. ಅವನು 3 ತಿಂಗಳು ಅನ್ಕೊಂಡ, ಇನ್ನು ಎಷ್ಟು ವರ್ಷ ದೇವರ ಮಂಜೂಷನ ಮನೆಯಲ್ಲಿರ್ತದೋ ಅಷ್ಟು ವರ್ಷ ಐ ಸರೆಂಡರ್ ಮೈ ಸೆಲ್ಫ್ ಅನ್ ಟು ದ ವರ್ಕ್ ಆಫ್ ಗಾಡ್. ತನ್ನಂತ ದೇವರ ಕಾರ್ಯಕ್ಕಾಗಿ ಅವನು ಸಮರ್ಪಣೆ ಮಾಡ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. And he was so serious and he was so committed. ಇವತ್ತು ಇನ್ಕ್ರಿಮೆಂಟ್ ಹೇಗಾಗ್ತದೆ? ಅಲ್ಲಿ ನಿಮ್ಮ ಸ್ಟಾಫ್ನ, ನಿಮ್ಮಲ್ಲೆಲ್ಲರೂ ಸ್ಟಾಫ್ನರ್ ಇರುವಾಗ ನಿಮ್ಮ ಬಾಸ್ ನೋಡಿ ಹೇಳ್ತಾರೆ, ಇವನು ನಂಬಿಗಸ್ತನಾದ ಒಳ್ಳೆ ಟೀಚರ್ ಆಗಿದ್ದಾನೆ. ಮಕ್ಕಳು ಕೇಳ್ತಾರೆ, ಹೇಗಿದ್ದಾನಪ್ಪ ನಿಮ್ಮ ಟೀಚರ್? ಸರ್, ವೆರಿ ಪರ್ಫೆಕ್ಟ್, ವೆರಿ ಕೈಂಡ್. ನಮಗೆ ತಿಳಿದಿದ್ದಾಗ ಕೂಡ 10 ಸಾರಿ 20 ಸಾರಿ ಕೇಳಿದ್ರು ಕೂಡ ಹೇಳುತ್ತಾರೆ. ಅದೆಲ್ಲ ವಿಚಾರಿಸಿ ಈ ಟೀಚರಿಗೆ ಆವಾಗ ನಿನಗೆ ಇನ್ಕ್ರಿಮೆಂಟ್ ಪ್ರಮೋಷನ್ ಆಗುತ್ತದೆ. ಅಲ್ಲನ್ಸದ ಹಿ ಈಸ್ ಅ ಕಮಿಟೆಡ್. ಇವತ್ತು ನಮ್ಮ ಜಿಂದಗಿದಾಗ ದುನಿಯಾನೇ ಕಮಾಸ್ಬೇಕಲ್ಲತ್ತಿದ್ದೀವಿ. ದುನಿಯಾ ಉಂಟು ಮಾಡಿದಂಥ ದೇವ್ರಿಗೆ ಕಮಾಸಲಕ್ಕೆ ನಮ್ಮ ಬುದ್ಧಿನೇ ಇಲ್ಲ. ಹಲ್ಲೆಲೂಯಾ. ಯಾವ ದೇವರ ಗ್ರಹಗಳು ನಕ್ಷತ್ರಗಳು ಮಾಡಿದಾನೋ, ಯಾವ ದೇವರ ಭೂಚರಗಳು ಉಂಟು ಮಾಡಿದಾನೋ, ಯಾವ ದೇವರ ಕ್ರಿಮಿ ಕೀಟಗಳು ಹೂವುಗಳು ಎಷ್ಟು ಡಿಸೈನ್ ವೆರೈಟಿಯಾಗಿ ಮಾಡಿದ್ದಾನೋ, ಆತನಿಗಾಗಿ ಬಾಳುವಂಥ ಹಸುವೇ ಇಲ್ಲ. ಯಾವಾಗ ದೇವ್ರು ನಿಮಗೆ ಆಶೀರ್ವಾದ ಮಾಡಿದನಂದ್ರೆ ನಿಮ್ಮ ಪ್ರಾರ್ಥನೆ ಹೆಚ್ಚಾಗಬೇಕು. ಯಾವಾಗ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಿದರೆ ನಿಮ್ಮ ಬೈಬಲ್ ಓದುವಂಥ ಆ ಬೈಬಲ್ ಅಭ್ಯಾಸ ಮಾಡೋದು ಹೆಚ್ಚಾಗಬೇಕು. ಯಾಕಂದರೆ ದೇವ್ರು ರುಜುಪಡಿಸ್ಕೊಂಡಿದ್ದಾನೆ, ನಾನು ನಿನ್ನ ಜೊತೆ ಇದ್ದಿದ್ದೇನೆ. ದೇವ್ರು ನನ್ನ ಜೊತೆ, ದೇವ್ರಿಗೆ ಇನ್ನೂ ಎಷ್ಟು ಘನಪಡಿಸಬೇಕು. ಅಲ್ಲಿ ನಾವು ಟಯರ್ಡ್ ಆಗುತ್ತೇವೆ. ದೇವರೇ, ನನಗೆ ಕೇವಲ ಹುಂಡೈ ಶೈನ್ ಗಾಡಿ ಕೊಟ್ಟಿದ್ದಿ, ಅವ್ರ ಹತ್ರ ಹುಂಡೈ ಯೂನಿಕಾರ್ನ್ ಅದ, ನನ್ನ ಹತ್ರ ಕೇವಲ ಸ್ಯಾಮ್ಸಂಗ್ ಫೋನ್ ಅದ, ಅವನ ಹತ್ರ ದೇವರೇ ಐಫೋನ್ ಅದ. ನಾವು ಕಂಪೇರ್ ಮಾಡ್ಕೊಳ್ತೀವಿ. ನಾವು ಈ ಹೆವನ್ಲಿ ಥಿಂಗ್ಸ್ ಸರಿ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕಂಪ್ಯಾರಿಸಮ್ ಹನೋಕನ ಜೊತೆ ಆಗಲಿ. ಯಾವ ಹನೋಕ್ ಬೈಬಲಲ್ಲಿ ಇದ್ದಾನೆ? ಹಲ್ಲೆಲೂಯಾ. 365 ವರ್ಷ ಹನೋಕನು ಜೀವಿಸಿದ. 365 ವರ್ಷ ಅಲ್ಲ, ಹನೋಕನು ದೇವರ ಜೊತೆ ಬಾಳಿದ್ದ, ದೇವರ ಹೆಜ್ಜೆಯಲ್ಲಿ ನಡೆದ ಹನೋಕನು. ಹಲ್ಲೆಲೂಯಾ. ದೇವರಿಗಾಗಿ ಜೀವಿಸಿದ, ದೇವರಿಗಾಗಿ ಬಾಳದ. ಪ್ರತಿನಿತ್ಯ ಹನೋಕನ ಕುರಿತಾಗಿ ಧ್ಯಾನ ಮಾಡುವಾಗ ವಾಕ್ಯ ಹೇಳ್ತದೆ, ಹನೋಕನ ಆತ್ಮ ಪ್ರತಿ ರಾತ್ರಿ ಅದು ಪರಲೋಕಕ್ಕೆ ಹೋಗ್ತಾ ಇತ್ತಂದೆ. ಬೆಳಗ್ಗೆ ನೋಡಿದಾಗ ಅವನ ಮಕ್ಕಳು, ಸಹೋದರಿಗೆ ಎಲ್ಲರಿಗೆ ಬಂದು ಅವ್ನು ಮಾತನಾಡುವಾಗ ಹನೋಕನ ಮುಖ, ಫೇಸ್ ಚೇಂಜ್ ಆಗ್ತಾ ಇತ್ತಂತೆ. ಏನೆಲ್ಲ ಮಾತುಗಳು ಅಲ್ಲಿ ಪರಲೋಕದ ನೋಡಿ ಭೂಲೋಕದ ಜನ ನೋಡುವಾಗ ಪಾಪ, ಕೆಟ್ಟತನ, ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇದ್ರು. ಅವರು ನೋಡ್ತಾ ಇದ್ದ ಪರಲೋಕ. ನಮ್ಮ ಆತ್ಮ ಇಲ್ಲಿಗೆ ಹೋಗ್ತದೆ. ದೇವ ಮಕ್ಕಳೇ, ಹನೋಕನು ಯೇಸುವಿನ ಬರಣದ ಕುರಿತಾಗ ಆಗಲೇ ಅವನು ಭವಿಷ್ಯವಾಣಿ ನೋಡಿದ. ಹಲ್ಲೆಲೂಯಾ. ಈಗಿನ ಕಾಲದ ಏನೆಲ್ಲ ಆಗ್ತಾ ಹೋದ್ರ ಕುರಿತಾಗಿ ಭವಿಷ್ಯವಾಣಿ ನೋಡಿದ. ಯಾಕಂದ್ರೆ ಅವನು ಭೂಲೋಕದಲ್ಲಿ ಇದ್ದ, ಆದ್ರೆ ಪರಲೋಕ ದೇವರ ಕಾರ್ಯ ಭೂಲೋಕದಲ್ಲಿ ಆತ್ಮನಲ್ಲಿ ಅವನು ತರ್ತಾ ಇದ್ದ. ಎಲ್ಲರೂ ಆತ್ಮನಲ್ಲೇ. Hallelujah. How much you are serious for the work of God? ದೇವರಿಗಾಗಿ ಎಷ್ಟು ನಿನ್ನ ಪ್ರಾರ್ಥನೆ, ನಿನ್ನ ಜೀವಿತದಲ್ಲಿ ಎಷ್ಟು ಗಂಭೀರವುಳ್ಳವನಾಗಿದೆಯಾ? ಗಂಭೀರತೆ, ಇಟ್ ಸೇಸ್ ಇನ್ ಇಂಗ್ಲಿಷ್ ಸೀರಿಯಸ್ನೆಸ್ ಆ್ಯಂಡ್ ಡೆಡಿಕೇಶನ್. ನಿನ್ನ ಜಿಂದಗಿದ ತರಕ್ಕಿ ಮಾಡಬೇಕಾದ್ರೆ ಡೇ ಆ್ಯಂಡ್ ನೈಟ್ ಓದುವಾಗ ನಿನ್ನ ಕ್ಲಾಸ್ನಲ್ಲಿ, ಜಿಲ್ಲೆಯಲ್ಲಿಯೇ ನೀನು ಟಾಪರ್ ಆಗ್ತೀಯ. ಆದರೆ ಅಲ್ಲಿ ನೀನು ಅಲಕ್ಷ್ಯ ಮಾಡ್ದಂದ್ರೆ ಮಾರ್ಕ್ಸ್ ಕಡಿಮೆ ಬರುತ್ತವೆ. ಹೌ ಮಚ್ ಯು ಆರ್ ಸೀರಿಯಸ್ ಫಾರ್ ದ ವರ್ಕ್ ಆಫ್ ಗಾಡ್ ಸೇಕ್? ದೇವರಿಗಾಗಿ ಎಷ್ಟು ಸೀರಿಯಸ್ ಆಗಿದೆಯಾ? ದೇವರ ಸೇವೆಗಾಗಿ ಎಷ್ಟು ಸಮರ್ಪಣೆ ಮಾಡಿದ್ಯಾ? रोटी मकान सभी का जिंदगी में यही है. इस संसार में कोई भी आया, इसके पीछे भागा धन दौलत लड़की, आप भी उसके पीछे है क्या? तुम्हारे लिए भी एक लड़का को रखा है, एक लड़की को रखा है. जब आने का है तब भी आती है. अदर सिंता पहले यू हैव टू वर्क फॉर द हेवनली थिंग्स. ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಹೆಸರು ಯೇಸೇಫ ಎಂಬುದಾಗಿ. ಹಲ್ಲೆಲೂಯಾ. ಇಸ್ ಅ ವೆರಿ ಹ್ಯಾಂಡ್ಸಮ್ ಗಾಯ್. ತುಂಬ ಹ್ಯಾಂಡ್ಸಮ್ ಆಗಿದೆ. ಎಲ್ಲಿ ಯಾರ ಮನೆಯಲ್ಲಿ ಕೆಲಸ ಮಾಡ್ತಾ ಇದೆಯೋ ಆ ಯಜಮಾನತಿ ಇವನ ಮೇಲೆ ಅಟ್ರಾಕ್ಟ್ ಆದಳು. ಇವನು ಹ್ಯಾಂಡ್ಸಮ್ ಇದ್ದಾನೆ, ವೆರಿ ಸ್ಮಾರ್ಟ್ ಇದ್ದಾನೆ, ಅವನ ಮುಖ ಕೆಂಬಣ, ಇಷ್ಟು ಗ್ಲೋರಿ ದೇವ್ರದ್ದು ಅವನ ಮೇಲೆ ಇತ್ತಂದರೆ ಅವನು ಯಾವಾಗಲೂ ಅವನಿಗೆ ಟೆಂಪ್ಟ್ ಮಾಡ್ತಿದ್ರು, ಬಾ ನನ್ನ ಜೊತೆ ಸಂಗಮ ಮಾಡೋಣ, ಗೆಲ್ಲದ ಕೆಲಸ ಮಾಡೋಣ ಅಂದರೆ ಅವನು ಅವಳಿಂದ ಓಡಿ ಹೋಗ್ತಾ ಇದ್ದ. ಹಲ್ಲೆಲೂಯಾ. ಬಿಕಾಸ್ ಹಿ ಕೆಪ್ಟ್ ಫಸ್ಟ್ ಪ್ಲೇಸ್ ಇನ್ ಗಾಡ್. ಅವನ ಜೀವಿತದಲ್ಲಿ ಮೊದಲನೇ ಸ್ಥಾನ ದೇವರಿಗಿಟ್ಟಿದ್ದ. ಆ ದೇವರು ಪರಿಶುದ್ಧನು, ಆತನ ಪರಿಶುದ್ಧತೆ ನನ್ನಲ್ಲಿದೆ. ಪರಸ್ತ್ರೀಗೆ ನೋಡಿ ಆ ವ್ಯಭಿಚಾರ ಮಾಡುವಾಗ ಮನುಷ್ಯನ ಆತ್ಮ ಇನ್ವಾಲ್ವ್ ಆಗ್ತದೆ, ಮನುಷ್ಯನ ಆತ್ಮ ಹೊಲೆ ಆಗ್ತದೆ, ಥಾಟ್ಸ್ ಹೊಲೆ ಆಗ್ತದೆ. ದೈವ ಭಯದಿಂದ ಮನುಷ್ಯ ಹೊರಗೆ ಬರ್ತಾನೆ, ಆ ಸೆಲ್ಫ್ ಕಾನ್ಷಿಯಸ್ ಮನುಷ್ಯ ಕಳ್ಕೊಳ್ತಾನೆ. ಇದು ಬೇಡ, ನನ್ನ ದೇವರ ದೃಷ್ಟಿಯಲ್ಲಿ ನಾನು ಹೇಗೆ ಪಾಪ ಮಾಡಲೆಂಬುದು ದೇವರಿಗೆ ಘನಪಡಿಸುತ್ತಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ಒಂದಿಲ್ಲ ಒಂದು ಪಾಪಕ್ಕಾಗಿ ಮಾಡರ್ನ್ ಡೇಸ್ನಲ್ಲಿ ಮಾಡರ್ನ್ ದೇವರು ಈ ಲೋಕದಲ್ಲಿ ಬಂದಿದ್ದಾನೆ. ಅವನ ಇಂಟರ್ನೆಟ್ ಆ್ಯಂಡ್ ಮೊಬೈಲ್. ಇವತ್ತು ನಮ್ಮೆಲ್ಲರ ಹತ್ರ ಎಲ್ಲಕ್ಕ ಸಮಯ ಇದೆ, ದೇವರಿಗಾಗಿ ಸಮಯ ಇಲ್ಲ.
ಚರ್ಚಿಗಾಗಿ ಸಮಯ ಇಲ್ಲ. ಚರ್ಚಿಗೆ ಬಾ ಅಂದರೆ ಲೇಟ್, ಅದ್ರ ಆಶೀರ್ವಾದ ಇಲ್ಲೋದ್ರೆ ಪರೇಶಾನ್, ನೌಕರಿ ಸಿಗೋದ್ರೆ ಪರೇಶಾನ್, ರೊಕ್ಕ ಇಲ್ದ್ರೆ ಪರೇಶಾನ್, ಊಟ ಇಲ್ದ್ರೆ ಪರೇಶಾನ್ ಆಗ್ತೀವಿ. ನಿಮ್ಮೆಲ್ಲ ಪರೇಶಾನಿ ನೀಗಿಸ್ಬೇಕಾದ್ರೆ ಸೀರಿಯಸ್ ವಿತ್ ಗಾಡ್, ಸೀರಿಯಸ್ ವಿತ್ ಗಾಡ್ ಥಿಂಗ್ಸ್. ದೇವರ ಕಾರ್ಯ ಜೊತೆ ಪ್ರಾಮಾಣಿಕರಾಗರೆ, ದೇವರ ಕಾರ್ಯಕ್ಕೆ ನಿಮ್ಮನ್ನು ನೀವು ಸಮರ್ಪಣೆ ಮಾಡ್ರಿ. ಈ ಒಬದೋಬ ತನ್ನಂತ ದೇವರಿಗೆ ಸಮರ್ಪಣೆ ಮಾಡ್ದ. ಹಿ ವಾಸ್ ಸೋ ಸೀರಿಯಸ್. ಅರೆ ಸಂಡೇ ಇದೆ, ವಾವ್, ನನ್ನ ದೇವರ ದಿನ, ನನ್ನ ದೇವರಿಗೆ ಭೇಟಿ ಆಗುವಂಥ ದಿನ, ನನ್ನ ರಾಜನಿಗೆ ಭೇಟಿ ಆಗುವಂಥ ದಿನ, ನನ್ನ ತಂದೆಗೆ ಭೇಟಿ ಆಗುವಂಥ ದಿನ, ನನಗೆ ಕಾಯ್ದು ನಡೆಸುವಂಥ, ಕರುಣಿಸಿ ನಡೆಸುವಂಥ ದೇವರಿಗೆ ಭೇಟಿ ಆಗ್ಲಕ್ಕೆ ಹೋಗ್ತಾ ಇದ್ದೀನಿ. ಉತ್ಸಾಹ ಯಾರಲ್ಲೂ ಇಲ್ಲ. ಸುಮ್ಮನೆ ಟೈಮ್ ಪಾಸ್, ನಡಿ ಚರ್ಚಿಗೆ ಹೋಗಬೇಕು, ಏನಾದರೂ ಅನ್ನೋಕಣ್ಣ ಅಂತಾನೆ, ನಡ್ರಿ ಸುಮ್ಮನೆ ಸಂಡೇ ಇದೆವು ಬೈಬಲ್ ಹಿಡ್ಕೊಂಡು ಹೋಗ್ರಿ. ನೋ ಪೀಪಲ್ ಆಫ್ ಗಾಡ್. ಹಿಂಗೆ ಅಭಿನಾದಾವನು ಮಾಡ್ದ. ಯಾವುದೋ ಪೆಟ್ಟಿ ಅದ ಮನ್ಯಾಗ, ಯಾವುದೋ ಪೆಟ್ಟಿ ಅದ, ಯಾವುದೋ ಒಂದು ಪೆಟ್ಟಿ ಅದ. ಅದರ ಒಬದೋಬ ಹಿ ಫಿಯರ್ ಆ್ಯಂಡ್ ಹಿ ಟ್ರಂಬಲ್ಡ್. ಭಯಪಟ್ಟ, ನಡಗದ, ಅಂಜದ ಆ ದೇವರ ಮಂಜುಷ ಕುರಿತಾನೆ. ಇವತ್ತು ಜೀವವುಳ್ಳ ದೇವರ ವಾಕ್ಯ ಈ ಸತ್ಯವೇದ ನಮ್ಮ ಮನೆಯಲ್ಲಿದೆ. ಒಂದಿನ ಕೂಡ ತೆಗೆದು ಓದೋಲ್ಲ, ಒಂದು ದಿನ ಕೂಡ ತೆಗೆದು ಧ್ಯಾನ ಮಾಡಲ್ಲ. ಯಾರಿಗಾದ್ರೂ ಕೇಳಿದ್ರೆ ಬ್ರದರ್ ಬೈಬಲ್ ಓದಿದ್ದೀರಾ? ನೋ. ಯಾಕೆ ಪರೇಶಾನ್ ಇದ್ದಿ? ಏನು ಮಾಡ್ಲಣ, ಕೆಲಸಗಳು ಸಿಗಲ್ಲ ಹೊಂಟವ, ಏನು ಮಾಡ್ಲಣ, ಮನೆಗೆಲ್ಲ ಇಂಥ ಹಣೆ ಬರದ, ಏನು ಬಿ ಮಾಡಕ್ಕೆ ಹೊಲತ್ತೇವೆ, ಯಾನ್ ಬಿ ಆಗಲ್ಲ ಹೊಂಟದ. ಅದಕ್ಕೆ ಯೌಶ್ವ ಹೇಳ್ತಾರೆ, ಯೌಶ್ವ ಡೂ ವಾಂಟ್ ಟು ಬಿ ಸಕ್ಸಸ್. ನಿನ್ನ ಜಿಂದಗಿದ ಕೃತಾರ್ಥನಾಗಬೇಕಾದ್ರೆ ಈ ದೇವರ ವಾಕ್ಯ ಹಗಲಿರುಳು ಧ್ಯಾನ ಮಾಡು. ದೇರ್ ಇಸ್ ಅ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಫ್ ಹೆವೆನ್ಲಿ ಥಿಂಗ್ಸ್. ಎಲ್ಲಕ್ಕ ಒಂದು ಕಾಯ್ದೆ, ಕಾನೂನಿದೆ. ನಮ್ಮ ಭಾರತದಕ್ಕೆ ಸಂವಿಧಾನ ರಚಿಸಲ್ಪಟ್ಟಿದೆ. ಆ ರೂಲ್ಸ್ಗೆ ನಾವು ರೆಸ್ಪೆಕ್ಟ್ ಮಾಡ್ತೀನಿ. ಐ ರೆಸ್ಪೆಕ್ಟ್ ದ ಸಂವಿಧಾನ ಆಫ್ ಅವರ್ ಇಂಡಿಯನ್ ಗೌರ್ಮೆಂಟ್. ಹಲ್ಲೆಲೂಯಾ. ಆಸ್ ವೆಲ್ ಆಸ್ ವಿ ಹ್ಯಾಡ್ ಟು ರೆಸ್ಪೆಕ್ಟ್ ದ ಕಮಾಂಡ್ಮೆಂಟ್ ಆಫ್ ಹೆವೆನ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಹಲ್ಲೆಲೂಯಾ, ಹಲ್ಲೆಲೂಯಾ. ಬಲೇಸು ಮಸೀಹೆ. ಇವತ್ತು ನಾನು ಭಾಳ ಸರಿ ನಾನು ಅರ್ಥ ಮಾಡಿಕೊಂಡೆ. ಕೆಲವು ಮಾತುಗಳು ನಮ್ಮ ಹುಡುಗರಿಗೆ ಹೇಳಿದೆ, ಕೆಲವು ಮಾತುಗಳು ನಮ್ಮ ಹೆಂಡತಿಗೆ ಹೇಳಿದೆ. ಅದರ ಆತ್ಮನ ಮಾತು ನಮ್ಮ ಹುಡುಗರು ಅರ್ಥ ಮಾಡ್ಕೊಂಡಿಲ್ಲ, ನಮ್ಮ ಹೆಂಡತಿಗೂ ಹೇಳಿದ್ರೆ ಅವಳಿಗೆ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ನಾನು ಅಂದ್ಕೊಂಡೆ, ಲಾರ್ಡ್ ಜೋ तू मुझे समझाया है वो बात को मैं इसको समझा रहा हूँ, वो समझ रहा ही नहीं. Because we need a car, we need a money, we need a laptop, we need a ceiling, we need a raiment. ಕ್ರಿಸ್ಮಸ್ ತಗೊಂಡಿನ ಬಟ್ಟೆ ಮತ್ತೆ ಹಾಕಲ್ಲ ನೀನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಲೇಸು ಮಸೀಹೆ. ಚೇಂಜ್ ಯುವರ್ ಮೆಂಟಾಲಿಟಿ, ಮೇಕ್ ಯುವರ್ ಮೆಂಟಾಲಿಟಿ ಹೆವೆನ್ಲಿ ಮೆಂಟಾಲಿಟಿ. ಯು ಆರ್ ಸೀಕಿಂಗ್ ಮನಿ ಮನಿ ಮನಿ. ವಾಕ್ಯದ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಗೊಬಿಟ್ರೆ ಎಲ್ಲ ಸಿಗ್ತದೆ. ಅರೇ ರೂವಾ ಕೆಜಿ ಚರ್ಚ್ದ್ರೆ ಬಂದ್ರೆ ಆಶೀರ್ವಾದ ಆಗ್ತಲ್ಲ. ಐ ವಿಲ್ ಚೇಂಜ್ ಚರ್ಚ್, ಐ ವಿಲ್ ಗೋ ದಿಸ್, ಐ ವಿಲ್ ಗೋ ದೇರ್. ಇಲ್ಲಿ ಅಭಿಷೇಕ ಪ್ರಾರ್ಥನೆ ಮಾಡುವಾಗ ಬೀಳ್ತಾ ಇದ್ರೆ ಇದು ಪವರ್ಫುಲ್ ಇದ್ದಿರಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಲೇಸು ಮಸೀಹೆ, ಆನೆ ಬಲೇಸು ಮಸೀಹೆ. ಯು ಆರ್ ಚೇಂಜಿಂಗ್ ಬಿಲ್ಡಿಂಗ್, ಯು ಆರ್ ಗೋಯಿಂಗ್ ಟು ಬಿಲ್ಡಿಂಗ್. And in that midst you are seeking only man. ಅದರ ಒಳಗೆ ನೀನು ಮನುಷ್ಯಂಗೆ ಮಾಡತ್ತಿದ್ದೆ. ಈ ಪಾಸ್ಟರ್ ಪವರ್ಫುಲ್, ಆ ಪಾಸ್ಟರ್ ಪವರ್ಫುಲ್, ಹನೋಕ್ ಪಾಸ್ಟರ್ ಭವಿಷ್ಯವಾಣಿ ಹೇಳ್ತಾ ಇಲ್ಲ. ಈಗಿನ ದಿನದಲ್ಲಿ ನೋಡ್ತಾ ಇದ್ದೆ ಹನೋಕ್ ಪಾಸ್ಟರ್ ಹತ್ರ ಪವರೇ ಇಲ್ಲ. ನಾನು ಎಂದು ಹೇಳಿದೆ ನನ್ನ ಹತ್ರ ಪವರ್ ಇದೆ ಎಂಬುದಾಗಿ. ಪವರ್ ಈಸ್ ಓನ್ಲಿ ಇನ್ ದ ನೇಮ್ ಆಫ್ ಜೀಸಸ್. If I have power, today I will become a PM and CM of our India. ಇಲ್ರಿ, ನನ್ನ ಒಳಗೆ ಆ ಚಮತ್ಕಾರ ಜಾದು ಟೋನ ಮಾಡೋದಿತ್ತು ಅಂದ್ರೆ ಏನಂತಾರೆ ಅದಕ್ಕೆ, ಜಾದುಗರ್ನ ಇರ್ತಿದ್ದಂದ್ರೆ ಹಲ್ಲೆಲೂಯಾ. ಬಸಮಂಟಿಗೆ ಹೀಗೆ ಒಂದು ಮನಿ ಕಟ್ ಮಾಡಿಕೊಡ್ತಿದ್ನ. ಹಲ್ಲೆಲೂಯಾ. ಬಲೇಸು ಮಸೀಹೆ, ಆನೆ ಬಲೇಸು ಮಸೀಹೆ, ಆನೆ ಬಲೇಸು ಮಸೀಹೆ. ಆತನ ಆಜ್ಞೆ, ಆತನ ಚಿತ್ತ, ಆತನ ಏನು ಹೇಳುತ್ತಾನೋ ಅದರ ಪ್ರಕಾರ ನಡಿಬೇಕು, ಅವಾಗ ಆಶೀರ್ವಾದ. ಯಾರ್ದೋ ಪಾಸ್ಟರ್ ತಲೆ ಮೇಲೆ ಕೈ ಇಟ್ಕೊಂಡು ನೋಡ್ರಿ, ಆಶೀರ್ವಾದ ಬರಲ್ಲ. ದ ಹ್ಯಾಂಡ್ ಆಫ್ ಗಾಡ್, ದೇವರ ಹಸ್ತ ನಿನ್ನ ಮನೆ ಮೇಲೆ ಅದನ, ದೇವರ ಹಸ್ತ ನಿನ್ನ ರೊಕ್ಕ ಹಣ ಮೇಲೆ ಅದನ, ದೇವರ ಹಸ್ತ ನಿನ್ನ ದಾಂಪತ್ಯ ಜೀವಿತ ಮೇಲೆ ಅದ, ದೇವರ ಹಸ್ತ ನಿನ್ನ ಮನೆದಾಗಿದ್ದಂಥ ಎಣ್ಣೆ, ನೀರು, ಗ್ಯಾಸ್, ದವಸ ಧಾನ್ಯ, ನಿಮ್ಮ ಅಣ್ಣ ತಮ್ಮದ್ರ ಮೇಲೆ ದೇವರ ಹಸ್ತ ಅದನ. ಅರೆ ದೇವ್ರ ಏನು ಬಿ ಕೂಡ ಹೊಂಟಾನೆ. ಯಾನು ಪ್ರೇಗ್ ಮಾಡ್ಯಾರಿ? ಕೆಲವು ಮನಿದವ್ರು ಹೇಳಿದ್ರಂತ, ನೀ ಜಪ್ಪಕ್ಕೆ ಹೋಯ್ತು ದೇವ್ರು ನಿನಗೆ ಏನು ಕೊಟ್ಟಾನ? ನೀರ ಪೈಲೆ ಚಂದಾಗ ನಮಗೆ ಹೆಂಗೆ ಮಾಡ್ತಾನೆ ದೇವರು? ದೇವ್ರಿಗೆ ಅಳಿವಾಗ ಎಲ್ಲೋ ರೊಕ್ಕ ಕೊಟ್ಟರೆ, ಕಾರ್ ಕೊಟ್ಟರೆ ದೇವ್ರಿಗೆ ಪ್ರೀತಿಸ್ತೀನಿ. ಹಲ್ಲೆಲೂಯಾ. ಬಸಮ್ಮ ಆಂಟಿ ಇಷ್ಟಪಟ್ಟು ಒಂದು ಕಾರ್ ತೊಗೊಂಡ್ರಿ, ಕಾರ್ ಗೊತ್ತು ಎಲ್ಲೋ ಹೋಗಿ ಕುಂತದ್ದು, ಶೋರೂಮ್ನಿಂದ ತೆಗೆದ್ರು ಕಾರ್. ಇವತ್ತು ಕೇಳ್ರಿ ಆಂಟಿ ನಿಮ್ಮ ಆಸಕ್ತಿ ಕಾರ್ದಾಗದ ಅಂದ್ರೆ, ಇಲ್ಲ ಬೇಟ
ದೇವ್ರೇ ಎಲ್ಲ ಹಣ ಆಗ ಬಿ ದೇವ್ರೇ ಇದ್ದ. ಆದ್ರೆ ದುನಿಯಾದಾಗ ಬಂದಾಗ ಎಲ್ಲ ಬೇಕು, ದೇವ್ರು ಎಲ್ಲ ಕೊಡ್ತಾನೆ. ದೇವ್ರು ಯಾರಿಗೆ ಏನು ಕೊಟ್ಟಿಲ್ಲ ನೋಡ್ರಿ, ಎಲ್ಲ ದೇವ್ರು ಟೆಕ್ನಾಲಜಿ ನಮ್ಮ ಕಡೆ ನಿಮ್ಮ ಕಡೆಯಿಂದ ಮಾಡತ್ತಾನ ದೇವರು. ಆಮೇಲೆ ಹಲ್ಲೆಲೂಯ. ಬಟ್ ಅಳಿವಾಗ ದೇವ್ರು ಕೊಟ್ಟರೆ ಬರ್ತೆ. हाँ शाबाश रे मेरे पट्टे, तू जो बात बोला है इसी बात पे टिक. तू कितना परमेश्वर को टाइम दिया. ಇಲ್ಲಿ ಸಚಿನ್ ಅವ್ರು ಕೆಲಸ ಮಾಡ್ತಾರ, ಅವ್ರ ಹತ್ರ ಸ್ವಂತ ಆಟೋ ಇದೆ. ಆ ವ್ಯಕ್ತಿ ಆಟೋ ತಗೊಂಡೆ ಮನೆಗೆ ಕೂತು ಆಟೋ ತಗೊಂಡೆ ಅವ್ರು EMI ಕಟ್ಟಬೇಕು 15,000 ರೂಪಾಯಿ, ಮನಿ ರೆಂಟ್ ಕಟ್ಟಬೇಕು 15,000 ರೂಪಾಯಿ, 7-8 ಸಾವಿರ. ಮತ್ತೇನೇನೋ ಅವ್ನಿಗೆ ಜವಾಬ್ದಾರಿ ಅವ. ಆಟೋ ತಗೊಂಡೆ ರೊಕ್ಕ ರೊಕ್ಕ ಬಂದ. ಬಸ್ ಸಚಿನ್ ಅವ್ರ ಹೆಂಡತಿ ಹೋಗ್ರಿ ಧನ್ಯ ಮಾಡಿ ಸುಮ್ಕೂಡ ಆಟೋ ಅದ ರೊಕ್ಕ ಬರ್ತಾವ ಬರ್ತಾವ. ದೇವ್ರ ಕಡೆಯಿಂದ ಒಂದು ಹೆಜ್ಜೆ ಇಕ್ಕಿಲ್ಲ, ಅಪ್ಪ ಅಂದಿಲ್ಲ, ಪಾಪ ಬಿಟ್ಟಿಲ್ಲ, ದೇವ್ರಿಗೆ ಅರ್ಥ ಮಾಡ್ಕೊಂಡಿಲ್ಲ. ನಿಂಗೆ ದೇವ್ರು ಹೆಂಗೆ ಕೊಡ್ತಾನೆ ಯವ್ವ, ದೇವ್ರು ನಿನಗೆ ಹೆಂಗೆ ಕೊಡ್ತಾನ? ನೀನು ಬಲ್ಲಿ ಬಿ ಆನೆ ಬಿ ನನ್ನ ಬಲ್ಲಿ ಬಿ. ಅರೆ ಗೊತ್ತೇ ದುನಿಯಾ ಖತಮ್ ಆದ್ರೆ ಪರಲೋಕಕ್ಕೆ ಹೋಯ್ತಲ್ಲ ಯವ್ವ. ಇಲ್ಲಿದ್ದಿ ಸಂಸಾರ ಮಾಡಿ ಯಾನ್ ಮಕ್ಕಳು ಹೊಡೆದು ಏನು ಮಾಡ್ತಿ? ಚರಿತ್ರೆಗಳು ಎಲ್ಲರದು ಅದೇವ. ಸಾಸ್ ಬಿ ಕವಿ ಬಹುತಿ, ಬಹು ಬಿ ಕವಿ ಸಾಸ್ ಥಿ, ಯಹಿ ಜಿಂದಗಿ. ಹಲ್ಲೆಲೂಯ ಹಲ್ಲೆಲೂಯ. ಗರ್ಲ್ಸ್ ಹುಡುಗಿಯರು ದೇ सॉ ड्रीम्स, बॉयज सॉ ड्रीम्स. मेरे सपनों की रानी कब आएगी, कब आके मुझे लूट लेगी, बैंक बैलेंस कब जीरो होगा, तुम साथ थे कब हाथ छोड़ोगे पता नहीं, आईसीयू में तुम अकेले जाना पड़ेगा, तुम्हारी डार्लिंग तुम्हारे साथ नहीं आती है, जब बीबी आता है वो दवा आप खाना पड़ेगा, तुम्हारी बीबी नहीं खाती है. ಮರಣ ನಮ್ಮ ಗಲಿಸರವರೆಗೂ. ಅರೆ ಗಂಡ ಸತ್ತ ಗಂಡ ಹೋಯ್ತಾನೆ, ಹೆಂಡತಿ ಇರ್ತಾಳ, ಹೆಂಡತಿ ಸತ್ತ ಗಂಡ ಇರ್ತಾನೆ. ಚಲೋ दूसरा दो चीज़ बहुत सारी आदम हवला को प्रभु ने बनाया है. हमारे साथ कोई नहीं रह सकता है, रहता भी नहीं, वादे ही है. परमेश्वर एक स्थिर हमारे साथ तुम्हारे साथ सदा रहने वाला है, क्योंकि वो आत्मा को प्यार करने वाला है. हालेलुया. बोले यीशु मसीह के. ಮೊನ್ನೆ ನಾವು ನಮ್ಮ ವೈಫ್ ಹೀಗೆ ರೋಡ್ ಮೇಲೆ ಹೋಗ್ತಾ ಇರುವಾಗ ನಾನು ಸಿಟ್ಟಿಗೆ ಬಂದೆ. ನಮ್ಮ ಹೆಂಡತಿ ಮಾತಾಡಿಲ್ಲ, ಹಂಗೆ ವಾಕಿಂಗ್ ಮಾಡಿದೆವು. ಪ್ರೀತಿ ಎಲ್ಲ ಸಹಿಸ್ಕೊಳ್ತಾ ಸಬ್ ದುಃಖ ದರ್द तुम्हारे लिए सहूंगा, मैं तो तुम्हारी हूं, एक बात मैंने सका बर्दाश्त नहीं हो गया. ನನ್ನ ಮೇಲೆ ಹೆಂಗೆ ಕೈ ಎತ್ತೆ. ಲವ್ ಕ್ಯಾಲೆಂಡರ್, ಡೇರಿ ಮಿಲ್ಕ್, ಹೂವು, ಲವ್. ನಿಮ್ಮ ಕಡೆಯಿಂದ ಎಲ್ಲ ಮಾಡ್ತೀರಿ. ಅರೆ ಇದು ಖಾರ ಕೊಟ್ಟರು ಖಾರ ತಿಂದಿಲ್ಲ. ಹಂಗೆ 3 ರೌಂಡ್ ಹೊಡೆದೇವು, ಮಾತಾಡಿಲ್ಲ ಅವಳು. ನಾಂದ ಯಾಕೋ ಇವತ್ತು ಮಳಿ ತರಪ್ಲೆ ಕಾಣ್ತಾಳಿಕೆ. ಹಲ್ಲೆಲೂಯ. ಸಮಸ್ಯೆಗೆ ಸಂಬಂಧಗಳದಾಗ ಬ್ರೇಕ್ ಬರ್ತಾವ. ಆದ್ರೆ ಆತ ಯೇಸು ನಮಗೆ ಒಂದರ ದಿನ ಬಿಟ್ಟನ ನೋಡ್ರಿ. ಆತ ಅಗರ್ಸೆ ನಿಮಗೆ ನನಗೆ ಮರ್ತು ಹೋದ ಅಂದ್ರೆ ನಮ್ಮ ಸೀದಾ ನಾವು ಡೈರೆಕ್ಟ್ ಸಮಾಧಿಗೆ ಹೋಯ್ತೇವ್ರಿ. ಆತ ನಮಗೆ ಮರ್ತು ಹೋದ, ಸೀದಾ ಸಮಾಧಿಗೆ. ನೆಂಟ್ರಿಗೆಲ್ಲ ಟೆಲಿಗ್ರಾಮ್ ಮಾಡಿ ಫೋನ್ ಮಾಡಿ ಒಂದು 2x3 ಕಟ್ಔಟ್ ಮಾಡಿ ಯಾವುದೋ ಒಂದು ಸರ್ಕಲ್ದಾಗ ಹಚ್ಚಿಬಿಡ್ತಾರ. ಆತ ನಮಗೆ ಮರ್ತು ಹೋದ ಅಂದ್ರೆ ಆತ ನಮಗೆ ಎಂದು ಭೀ ಮರಲೇತಿಲ್ಲ. ಆತನ ಧ್ಯಾನ, ಆತನ ಕಲ್ಪನೆ ಎಲ್ಲ ನಾವು ಮತ್ತು ನೀವಾಗಿದ್ದೇವೆ. ಇಷ್ಟು ಪ್ರೀತಿ ಮಾಡುವಂಥ ದೇವರು ವಾಕ್ಯ ಹೇಳ್ತದೆ, ಎಲ್ಲ ಆತ ನಿನಗಾಗಿ ಉಂಟು ಮಾಡಿದರೆ ಸಮಸ್ತ ನಿನಗೆ ಕೊಡದೇ ಇರ್ತಾನ. ನಿನ್ನ ಜಿಂದಗಿ ಜೀರೋನೇ ಇರ್ತಾನ, ಬ್ಯಾಂಕ್ ಬ್ಯಾಲೆನ್ಸ್ ಜೀರೋನೇ ಇರ್ತಾನ. ಎಲ್ಲಕ್ಕ ಸಮಯದ ಯಾವ ನಿನ್ನ ಸಮಯ ಬರ್ತದೋ ದೇವ್ರು ನಿನ್ನ ಗಗನವಾಗಿ ಹತ್ತು ಹಾಗೆ ಮಾಡುತ್ತಾನೆ. ವೇಟ್ ಅಪಾನ್ ದ ಲಾರ್ಡ್, ವೇಟ್. ಬೈಬಲ್ ಸೈಂಗ್ ವೇಟ್. ಕಾದುಕೋ. ಅವ್ರ ಮನೆಗೆ ಇದಾಗ್ಲತ್ತ, ನಮ್ಮ ಮನೆಗೆ ನೋ ಕಂಪೇರ್ ವಿತ್ ಅದರ್ಸ್. ವೇರ್ ಮ್ಯಾನ್ ಇಸ್ ಫೇಲಿಂಗ್, ಡು ಯು ನೋ, ಮನುಷ್ಯ ಎಲ್ಲಿ ಫೇಲ್ ಆಗ್ತಾನೆ? ಕಂಪೇರಿಂಗ್ ವಿತ್ ಅದರ್ಸ್. ಅವ್ರ ಬಲ್ ಅದೋದ, ಅವ್ರ ಬಲ್ ನನ್ನ ಬಲ್ ಇದಿಲ್ಲ. ಕಂಪೇರ್ ವಿತ್ ಅ ಪ್ರೇಯರ್, ಕಂಪೇರ್ ವಿತ್ ಅನಾಯಿಂಟಿಂಗ್. ನಾನು ಇಷ್ಟು ದೆವ್ವಗೆ ಓಡಿಸಿದ್ದೇನೆ, ನಾನು ಇಷ್ಟು ತಾಸು ಯೇಸು ನಾಮ ಧ್ಯಾನ ಮಾಡಿದ್ದೇನೆ, ನಾನು ಇಷ್ಟು ದಿವಸ ಉಪವಾಸ ಮಾಡಿದ್ದೇನೆ, ನಾನು ಬೀದರ್ ಗಲ್ಲಿ ಹೋಗಿ ಸುತ್ತಾಡಿ ಪ್ರಾರ್ಥನೆ ಮಾಡಿದ್ದೇನೆ. शैतान बोलता कर, कितना प्रार्थना करता कर, थोड़ा बढ़ने के बाद शैतान ವೀಕ್ನೆಸ್ ನೋಡ್ತಾನೆ. ನಿನ್ನ ವೀಕ್ನೆಸ್ ನೀ ಬಾಲ್ಯದಿಂದ 17-18 ವಯಸ್ಸು ತನಕ ಬರಪರಿ ದುರ್ಚಟ ದುರಭ್ಯಾಸ ಏನೆಲ್ಲ ಮಾಡಿ ಸೈತಾನಿಗೆ ಖೂನದ. ಯಾಕಂದ್ರೆ ನೀ ಸೈತಾನ್ ಸರಿ ಇದ್ದೀನಿ, ದುರ್ಚಟಗಳು ಮಾಡಿದ್ದೆ. ಬಡ್ತಾ ಇದೆ. ಹಿಂಗೆ ನಿನಗೇನು ತಿನ್ನಿಸಿದ್ರು ನೀ ಬರ್ತೀನಿ, ನಿಂಗೆ ಏನು ತೋರಿಸಿದ್ರು ಬರ್ತೀನಿ, ನನಗೆ ಖೂನದ.
ಆ ಬಲೆ ಬೀಸ್ತಾನ ಸೀದಾ ಬರೋಣ, ಪ್ರೇಯರ್ ಬೇಡ. ಅನಾಯಿಂಟಿಂಗ್ ಪವರ್, ಆ ಉತ್ಸಾಹ ಕಮ್ಮಿ ಆಗ್ತಾ ಹೋಗ್ತದೆ, ಆ ನಿರೀಕ್ಷೆ ಕಮ್ಮಿ ಆಗ್ತದೆ, ಆ ಜಿಜ್ಞಾಸ ಕಮ್ಮಿ ಹೋಗ್ತದೆ. ಮೊದಲು ಗಾಡ್ ದೇವ್ರೆಲ್ಲ ಐ ಸರ್ ಲಾರ್ಡ್, ಅಣ್ಣ ನಾ ಚರ್ಚ್ ಸೇವೆ ಮಾಡ್ತೇನೆ, ನಾ ಚರ್ಚ್ ಕ್ಲೀನ್ ಮಾಡ್ತೇನೆ, ಎಲ್ಲಿ ಬಿ ಪ್ರೇರಿದ್ರು ನಾ ಬರ್ತೀನಿ. ಜೈಸಾ ಜೈಸಾ ಪೈಸಾ ಆತಾ ಹೈ, जैसा जैसा लोगों को वीकनेस देखते हैं. ಹನೋಕ್ ಬೈಬಲ್ ತೆಗೆದಿತ್ತು, ಹನೋಕ್ ಜನರು ಪಾಪ ಮಾಡ್ತಿದ್ರು, ಬಟ್ ಹಿ ಕನೆಕ್ಟ್ ಟು ದ ಲಾರ್ಡ್. ಅವ ಹೇಳ್ತಿದ್ದ ಪಾಪ ಮಾಡಕ್ ಹೋಗ್ಬೇಡ್ರು, ಪಾಪ ಮಾಡೋರು ಸಂಗಡ ಇದ್ದವ್ ಪಾಪ ಮಾಡಿಲ್ಲ. ನೋಹ ಅವನು 500 ವರ್ಷ ಆದಾಗ ದೇವ್ರು ಹೇಳ್ತಾನೆ, ನೋಹ ಬಿಲ್ಡ್ ಆರ್ಕ್, ಒಂದು ನಾವೇ ಕಟ್ಟು. ಅವನು 600 ವರ್ಷದವನಾದಾಗ ಕೆಲಸ ಮುಗಿದ 100 years ದೇವರಿಗೆ ನಂಬಿಗಸ್ತನಾಗಿದ್ದ. ನಮ್ಮ ನಂಬಿಗಸ್ತಿಕೆ ಎಲ್ಲೇ ಒಂದು 10-15 ನಿಮಿಷ ಬಿ ಜಪ ಕರೆಕ್ಟ್ ಮಾಡಲೇವು, ದಿನ ಒಂದು ಅಧ್ಯಾಯ ಬಿ ಕರೆಕ್ಟ್ ಓದಲೇವು. ಆಶೀರ್ವಾದ ಹೆಂಗೆ ಸಿಗ್ತದೆ? ದುಡಿದ್ರೆ ಆಶೀರ್ವಾದ. 8 ಗಂಟೆ ಕೆಲಸ ಮಾಡಿದ್ರೆ ಹಣ ಸ್ಯಾಲ್ರಿ ಸಿಗ್ತದೆ, ಸುಮ್ಮನೆ ಸಿಗಲ್ಲ. ಯह संसार का नेम है, चुप इस दुनिया में कुछ भी किसी को नहीं मिलता. हालेलुया. ನಮ್ಮ ನನ್ನ ಜಿಂದಗಿದಾಗ ಒಂದು ಟೈಮ್ ಇಂಥದ್ದು ಬಿ ಇತ್ತು. ನಮ್ದೊಬ್ಬರು ದೊಡ್ಡಮ್ಮರಿದ್ರು ಎಲಿಜಬೆತ್ ಎಂಬುದಾಗಿ. ಅವ್ರು ತಿಂಗಳಿಗೆ ನಂಗೆ 500 ರೂಪಾಯಿ ಕೊಡ್ತಿದ್ರು. 500 ರೂಪಾಯಿ ಕಡೆ ನಾ ತಿಂಗಳೆಲ್ಲ ವೇಟ್ ಮಾಡ್ತಿದ್ದ. ಅವ್ರು ಬೆತ್ಲೆಮ್ ಕೋಣದಾಗಿದ್ದರು. ಅವ್ರು ಯಾವಾಗ ಫೋನ್ ಮಾಡ್ತಾರೋ ಅಂತ ನೋಡ್ತಿದ್ನ. ಅವ್ರು ಯಾವಾಗ ಪೆನ್ಷನ್ ತಂದಾಗ ಹಸ್ತಿರ್ ಮಗ ಬಾ ಒಯ್ಯಟ್ಟು ಬಾ ಕಾಣಿಕೆ ಅಂತಿರು. 500 ರೂಪಾಯಿ ಕಡೆಯಿಂದ ನಾವು ವೇಟ್ ಮಾಡ್ತಿದ್ದ. 500 ರೂಪೀಸ್. हालेलुया. ಯೇಸು ಮಸೀಹಗೆ ಆನೆ ವಾಲೆ ಯೇಸು ಮಸೀಹಗೆ ಸೇವೆದಾಗ ಏನಿಲ್ದಂಗೆ ನಂಬಿಗಸ್ತಿಕೆ, 500 ರೂಪಾಯಿ ಇದ್ದಾಗ ನಂಬಿಗಸ್ತಿಕೆ, ಮತ್ತೆ ಹಣ ಬಂದಾಗ ನಂಬಿಗಸ್ತಿಕೆ, ಜನ ಇದ್ದಾಗ ದೇವ್ರಿಗೆ ನಂಬಿಗಸ್ತಿಕೆ, ಜನ ಇಲ್ಲದಾಗ ನಂಬಿಗಸ್ತಿಕೆ. ಆತನ ಜೊತೆ ನಮ್ಮ ನಂಬಿಗಸ್ತಿಕೆ ಬಹಳ ಪ್ರಾಮುಖ್ಯ ಅದ. ಹಾಲೆಲೂಯ. ಗಟ್ಟಿಯಾಗಿ ಹೇಳಿ ಹಾಲೆಲೂಯ, ಹಾಲೆಲೂಯ. ಬಿ ಸೀರಿಯಸ್ ವಿತ್ ಗಾಡ್, ಬಿ ಡೆಡಿಕೇಟ್ ಫಾರ್ ಹಿಸ್ ವರ್ಕ್. ಹಾಲೆಲೂಯ. ಅರ್ಥ ಆಗ್ಲತ್ತದ? ನಿಮ್ಮ ಸಂತಾನ ನೀತಿವಂತನ ಸಂತಾನ ಆಶೀರ್ವಾದ ಹೊಂದಬೇಕಾ? ಹೆಂಗ? ವಾಕ್ಯ ಮೀರಬೇಡ, ವಾಕ್ಯ ಬಿಟ್ಟು ಜೀವನ ಮಾಡಬೇಡ. ವಾಕ್ಯ ಅಂದ್ರೆ ಪವಿತ್ರತೆ, ನೀತಿ, ಪ್ರೀತಿ, ಕರುಣೆ, ಕ್ಷಮಾಪಣೆ, ದೀನತೆ, ಪರಹಿತ. ಯೇಸು ಒಂದು ಮಾತು ಹೇಳ್ಯಾರ, ಮೇಲಂಗಿ ಕೇಳಿದ್ರೆ ಒಳಂಗಿ ಕೊಡು. ಒಳಂಗಿ ಇನ್ಸೈಡ್ ನಮ್ಮ ಬಾಡಿಗೆ ಅದು ಪ್ರೊಟೆಕ್ಟ್ ಮಾಡ್ತದೆ. ಅದು ಭಾಳ ಒಳ್ಳೆಯದು. ಅಂದರೆ ಭಾಳ ಇದೆ. ಅಂದರೆ ಅದಕ್ಕೇನಂತಾರೆ, ಏನು ಹೇಳ್ತಾರೆ ಅದಕ್ಕೆ? ಹಾಲೆಲೂಯ. ಬಲೇಸು ಮಸೀಹೆ. ಮೇಲಂಗಿ ಕೇಳಿದ್ರೆ ಒಳಂಗಿ ಕೊಡಂತೆ ಯೇಸು ಹೇಳಿದ್ರು. ಅಂದರೆ ಯಾವ್ದು ನಿನಗೆ ಇಂಪಾರ್ಟೆಂಟ್ ಅದ ಅದು ಕೊಡುವಂತ ಯೇಸು ಹೇಳಿದ್ರು. ಇವತ್ತು ನಾವು ಏನು ಮಾಡತ್ತೀವಿ? ನಮ್ಮ ಹೃದಯ, ನಮ್ಮ ಥಾಟ್, ನಮ್ಮ ಆಲೋಚನೆ. ಇವತ್ತು ಎಲ್ಲರಿಗೆ ಯಾರು ಬಿ ಅದ್ರ ಬರ್ದಾಗ ಮಾತಾಡ್ತಾರೆ. ಅದೇ ಅದನ್ನ ನನಗೆ ಖುನದ, ಇವ ರಾಕೆಟ್ ಕಂಡು ಹಿಡಿದಿನಪ್ಲೇನೆ, ಈ ರೋಡ್ ನನಗೆ ಖುನದ, ಮಾಡೋದು ರೋಡ್ ಹೆಂಗದ ಖುನದ, ಈ ಮೈಕು ಔಜದ, ಇದೇನು ಸ್ಟುಡಿಯೋ ಮಾಸ್ಟರ್ ಅದ, ಇವ ಪೂರ ಇದಕ್ಕೆಲ್ಲ ಒಳಗಿನ ಬತ್ತಿಗಳು ಹಿಂಗೆ ಹಚ್ಚಿ ಟಾಚ್ಪಿನ್ ಬಿಡೋದು ಹಚ್ಚಾನದಪ್ಲೇನೆ. ಇವತ್ತು ಮಾತಾಡ್ರೆ ಎಲ್ಲರ ಕಡೆಯಾರ, ಮಾತಿನ ಮಲ್ಯರ, ಮಾತಿನ ಮಲ್ಯರಳ. ಮಾತು 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 ಮಾತು. ಅದಕ್ಕೆ ಯೇಸು ಮಾತಾಡಿಲ್ಲ, ಮಾಡಿ ತೋರಿಸ್ಯಾರ. ಹಾಲೆಲೂಯ. ಈಗ 4 ಮಂದಿ ಕುಂತೇವ್ ದೋಸ್ತರು. ಏನು ಮಾಡ್ತೀರಿ? ಯಾರು ಕುನದ? ಜೈಡನ್ ನೀನು ಕುನದ, ರಾವೆಲ್ ಆಗದ, ನೀ ಕುಲದ ಆಕಾಶ್ ಸುಧೀರ ಅಲ್ಲ ಆಗಲ್ಲ. ಮತ್ತೆ ಯಾರ ಹಿಂಗೆ ನಡೆದು ಅಂದರು ಇಂಥ ಮಂದಿ ತೋಲವ. ಮತ್ತೆಲ್ಲ ಚರ್ಚಿಗೆ ಹೋಗೋರ್ಯಾವ, ಜಪ್ಪಕ್ಕೆ ಹೋಗೋರ್ಯಾವ, ಬೈಬಲ್ ಹಿಡ್ಕೊಂಬರ್ಯಾವ, ಹೊಸು. ಹಾಲೆಲೂಯ. ಯಾರ್ದಾರ ಮನೆಗೆ ಏನಾದ್ರೂ ನೋವಾದ ಅಂದ್ರೆ ಕಣ್ಣೀರು ಹಾಕಿ ಉಪವಾಸ ಮಾಡಿ ಬಿಕ್ಕಿ ಬಿಕ್ಕಿ ಅಳೋದು ಕಲೀರಿ. ಅಲ್ಲಿ ನಿಮಗೆ ಆಶೀರ್ವಾದ ಬರ್ತದೆ. ಹಾಲೆಲೂಯ. ಇವತ್ತು ಬೈಬಲ್ ಎಲ್ಲರಿಗೂ ಕುನದಾರೆ. ಹನೋ ಕಡೆ ಏನು ಹೇಳ್ತಾನೆ? ಅದೇ ಹೇಳ್ತಾನೆ. ಆದಾಮ್ ಹವಳದ್ ಹೇಳ್ತಾನೆ, ಹೆಚ್ಚಿಗೆ ಅವ್ರದ್ದು ಹೇಳ್ತಾನೆ. ಮತ್ತೇನು ಹೇಳಿ? मैं भी एक टाइम में मजनू था, ऐसा बोलूं क्या? लैला मजनू रोमियो जूलियट को उनके सामने तो कोई लव स्टोरी नहीं. हमारी क्या लव स्टोरी होती है? तेरी मेरी मेरी तेरी. ಸಲ್ಮಾನ್ ಖಾನ್ ಅದು ಯಾವುದು ಫಿಲಿಮ್, ಇನ್ನೊಂದು ನಡೆದ ಯಾವ್ದು ರೀ, ಯಾವ ಫಿಲಿಮ್ ತಯಾರಿ ಮಾಡತ್ತಾನ? तेरे नाम. सेकेंड उसका काम है फिल्म में काम करना, एक्टिंग करना, पैसे कमाना. और हमारा तुम्हारा क्या काम है? फिल्म में जाना, थिएटर पे जाना, टिकट लेना, आना, करना, आना. ಅದರಿಂದ ಹೊಟ್ಟೆ ತುಂಬ್ತದ? ಹೊಟ್ಟೆ ತುಂಬ್ತದ? ಸ್ತೋತ್ರ. ಹಾಲೆಲೂಯ. ಮ್ಯೂಸಿಕ್ ಡೈರೆಕ್ಟರ್ ರೊಕ್ಕ ಕಮಾಸ್ಲತ್ತ, ಥಿಯೇಟರ್ದವ್ ಮಲ್ಟಿಪ್ಲೆಕ್ಸ್ ರೊಕ್ಕ ಕಮಾಸ್ಲತ್ತ. 10 ರೂಪಾಯಿ ನೀರಿನ ಬಾಟಲ್ 25 ರೂಪಾಯಿ ಕೊಡ್ತಾವೆ, ತಗೊಂಡು ತೊಳೆದೇವು. ಒಂದು 15 ರೂಪಾಯಿ ಬರ್ಗರ್, ಅದೇನ ಎಗ್ ಪಪ್ಪು ಒಮ್ಮೆಗೆ 30 ರೂಪಾಯಿ. ಎಲ್ಲಿಂದ ತಿಂದಿದ್ದೇವೆ ಕೊಡದ? ನಾವು ಅಲ್ಲಿಂದ ತಿಂದೆವು. ಸ್ತೋತ್ರ. ಹಾಲೆಲೂಯ.
ನಮಗೆ ನೋಡ್ರಿ ಸೈತಾನ್ ಹೆಂಗೆ ಮಾಡಿಬಿಟ್ಟನಂದ್ರೆ ಕಲ್ಪನೆ ಮಾಡೋದು ನೋಡಿದ್ರೆ ಜಿಂದಗಿದಾಗ ದೇವ್ರಿಗೆ ಸಮಯ ತಿಳಿದು ಬಿ ದೇವ್ರಿಗೆ ಅರೆ ಬೈಬಲ್ ಓದ್ರ ಆಶೀರ್ವಾದ ಓದ್ರ ಆಣೆ, ವಾಕಿಂಗ್ ಮಾಡಿದ್ರೆ ಎಲ್ಲ ನಾರ್ಮಲ್ ಆಯ್ತದ ಮಾಡಿದ್ರೆ ಆಣೆ, ಮಾಂಸ ಬಿಟ್ಟರು ಕೊಲೆಸ್ಟ್ರಾಲ್ ಹೋಯ್ತದ ಬಿಟ್ರೆ ಆಣೆ, ಎಣ್ಣೆ ಬಿಟ್ಟರೆ ಎಲ್ಲ ಚಂದ ಇರ್ತದೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕು, ಉಪ್ಪು ಖಾರ ಬಿಟ್ಟರು ಎಲ್ಲ ಆ್ಯಸಿಡಿಟಿ ಅಡಿಲಿಟಿ ಎಲ್ಲ ಹೋಯ್ತದ ಬಿಟ್ಟರು ಖಾನೆ ಹಾಕು ಹಾಕು ಅದ ರ್ಯಾಂಟಡಿನ್ ಅದ ಗೋಲಿ ಅದ ನರದಾಗ ಹುಡ್ಕೊಂಬಾರ ಹೊಟ್ಟೆ ತಾಳಲ್ಲೋದ್ರ ಅದ್ರ ಇದು ಮೇನ್ ಇಂಪಾರ್ಟೆಂಟ್ ಅದ. ಉಣ್ಬೇಕು ನಾ ಡಿಗಿರ್ಬೇಕು, ಇಲ್ಲಿ ಕೈ ಹಾಕಿದ್ರೆ ಆ ಬಿರಿಯಾನಿ ಅಗಳು ಹತ್ತಬೇಕು ನನಗೆ. ಸ್ತೋತ್ರ ಹಾಲೆಲ್ಲೂಯ್ಯ ಬುಲೇಸು ಮಸೀಕೆ ಜಿಂದಗಿ ಎಲ್ಲಿಗೆ ಬಂದು ನಿಂತದ ನಮ್ಮದು. ಅಭಿನಾದಾಬ್ ಆಗಿದ್ದೇವೆ ನಾವು ಒಬೋದೋಬ್ ಆಗಿದ್ದೇವೆ. ಯು ಆರ್ ಸೀರಿಯಸ್ ಫಾರ್ ದ ವರ್ಕ್ ಆಫ್ ಗಾಡ್ ಸೇಕ್ ಆರ್ ಆರು ಯು? ಅರೆ ದೇವ್ರು ನಡೀತಾರೆ. ಪ್ರಾರ್ಥನೆ ಮಾಡಿದ್ರೆ ನಡೀತದ, ಅದ್ರ ದಿನ 3 ಸಲ ಉಣ್ಬೇಕು ನೋಡು. ಮನೆಗೆ ಪಾವ್ಕಿದರತ್ತ ಮಗ ಪಾವ್ಕಿದರತ್ತ ಯಾಕೋ ಬಾಯಿ ಸಪ್ಪುಗಲ್ಲತ್ತದ, ಬಾಯಿ ಸಪ್ಪುಗಲ್ಲತ್ತದ, ಪಾವ್ಕಿದರತ್ತ. ಅದ್ರ ಒಂದಿನ ಬಿ ಎಂಬಲ್ಲಿ ಕುಟುಂಬ ಪ್ರಾರ್ಥನೆ ಮಾಡ್ರ ಬರ್ರಿ, ಕುಟುಂಬ ಜಪ ಮಾಡ್ರ ಬರ್ರಿ. ನಾ ಎಷ್ಟೋ ಮನೆಗೆ ಕೇಳ್ತೆ, ಇವ ನಮ್ಮ ದೊಡ್ಡಿಗೆ ಹೋಗಿ ಕೇಳ್ತೆ ಯಾರ್ಯಾರು ಕುಟುಂಬ ಪ್ರಾರ್ಥನೆ ಮಾಡತ್ತೀರಿ? ಕೆಲವು ಮಂದಿ ಅಂತಾರೆ ಮಾಡ್ತೀವಿ, ಕೆಲವು ಮಂದಿ ಮಾಡಲ್ಲ. ಹಲ್ಲೆಲೂಯಾ ಹೆಚ್ಚಾಗಿ ಹಲ್ಲೆಲೂಯಾ ಬಲೇಸು ಪ್ರಭು ಮಹಾರಾಜ್ಗೆ. ದೇವ್ರಿಗೆ ಬಿಟ್ಟು ಯಾರು ಬಿ ಎನ್ ಬಿ ಮಾಡಿಲ್ಲ, ನಾ ಬಿ ಎನ್ ಬಿ ಮಾಡಿಲ್ಲ, ನೀ ಬಿ ಏನು ಮಾಡ್ಸಕ್ಕೆ ಸಾಧ್ಯ? ದೇವ್ರಿಗೆ ಬಿಟ್ಟು ಆತನ ನಿನ್ನ ಗಂಡ ಜಿಂದಾನ, ಆತನ ನೀ ಜಿಂದ ಇದೆ. ಆತ ಇಲ್ಲಿ ಹೋದ ಅಂದ್ರೆ ಧೂಳಿನಾಗ ಸಮಾಧಿಗೆ ಹಿಂಗೆ ಭೂಮಿಗೆ ಹಿಂಗೆ ಬಿಚ್ಚತದ, ಒಳಗೆ ಹೋಗಿ ಮತ್ತೆ ಭೂಮಿಗೆ ಹಿಂಗೆ ಆಯ್ತದ. ಖೂನ ಬಿ ಆಗಲ್ತ, ಪಕಲ್ಗಿರಿ ತಿಡಿಗಿರಿತು, ಬೀದರ್ ಬಿ ತಂಬತ್ತು. ಅಷ್ಟು ಭಯಾನಕ ದೇವ್ರು ನಮ್ಮ ದೇವ್ರನ್ನ ನೆನಪಿಕ್ಕೋರಿ. सारा चीज़ को भस्म करके ऐसा पैक करके कुछ भी नहीं है जैसा करने वाला वो खुदा है. उसको डरो. सीरियस विथ गॉड, सीरियस विथ गॉड. हालेलुया हालेलुया. ಗಂಭೀರತೆ, ಶಿಸ್ತು, ಕ್ರಮ. ಅರೆ ದೇವ್ರ ಮನೆ ಬೈಬಲ್ ನಮ್ಮ ಮನೆಗೆ ಅದ ರೀ. ಪಾಪ ಹೆಂಗೆ ಮಾಡ್ಯಾರ್ರಿ? ಬೈಬಲ್ ನಮ್ಮ ಮನೆಗೆ ಅದು ಸುಳ್ಳು ಹೆಂಗೆ ಹೇಳ್ಯಾರ್ರಿ? ನಾವು ರಕ್ಷಣೆ ಹೊಂದಿದ್ದೇವ್ರಿ. ನಾವು ಯೇಸು ದೇವ್ರಂತ ನಂಬ್ತೀವ್ರಿ ಅಂದ್ರೆ ರಕ್ಷಣೆ ಆಯ್ತು ನಿನಗೆ. ನಿನ್ನ ಹೆಸರು ಪರಲೋಕದ ಜೀವ ಭದ್ರ ಪಟ್ಟಿದಾಗ ಬರೆಯಲ್ಪಡ್ತೀನಿ, ದೇವ್ರ ಮಗ ಆದಿ. ಮತ್ತು ನೆಕ್ಸ್ಟ್ ಅದು ಏನು ನೀರಿನ ದೀಕ್ಷಾಸ್ಥಾನ. ಹಾಲೆಲೂಯಾ. ನಾ ಹೆಂಗೆ ಪಾಪ ಮಾಡಲಿ? ನಾ ಹೆಂಗೆ ಪಾಪ ಮಾಡಲಿ? ದೇವ್ರನ್ನ ಸರಿ ಹಣ ಯಾರು ಇದು ನೆರಳು ದೇವ್ರದ್ದು ಹೆಂಗೆ ನಾ ಪಾಪ ಮಾಡಲಿ? ಹಾಲೆಲೂಯಾ. ಗಟ್ಟಿಯಾಗ ಹಾಲೆಲೂಯಾ. ನಾ ದೇವ್ರ ಮನಸ್ಸು ಹೆಂಗೆ ಸ್ನೇಹಿಸ್ಲಿ? ಪ್ರೇಯರ್ ಅದ ಬರ್ತೇಣ, ಒಲ್ಲದ ಬರ್ತೇಣ. ದೇವ್ರ ಗಾಡಿ ಇಲ್ದ ಗಾಡಿ ಕೊಟ್ಟ, ಕಾರ್ ಇದ್ದ ಕಾರ್ ಕೊಟ್ಟ, ಕಾರಿಗೆ ಚರ್ಚಿಗೆ ಬಂದ್ರೆ ಆಣಿ ಕಾರ್ ಅಲ್ಲೇ ಹಾಳಾಗಬೇಕದು. ಆದ್ರೆ ಪ್ರೇಯರ್ ಹೆಂಗೆ ಮಾಡ್ತಾರೆ? ಗಾಡ್ ಗಿವ್ ಮಿ ದ ಕಾರ್, ಐ ವಿಲ್ ಯೂಸ್ ದಿಸ್ ಕಾರ್ ಇನ್ ದ ಮಿನಿಸ್ಟ್ರಿ. Pastor, tell me where you are going. I want to serve you. How? Car. When car come? Dada, bye bye. How are you? What's going on? Hallelujah. How are you, dude? एटीट्यूड में रहने का, क्योंकि मैं कार में जा रहा हूँ, 11 लाख रुपए का कार है. बात भी करे तो ढंग में करने का, क्योंकि 11 लाख रुपए का कार है. 1 साल के बाद देखो आउटडेटेड है तेरा कार, तेरा फोन, सब कुछ. हालेलुया. ಇದು iPhone 16 ಈಗ iPhone 17 ಬಂದವು. ಇದ್ರ ಕಿಮ್ಮತ್ತು ಅದ್ರ ಮುಂದೆ ಏನು ಬಿ ಇಲ್ಲ. ವರ್ಷಾಂಚಾರಿ ಅವ ಹೊಸದು ಮಾಡ್ತಾನೆ. ಯಾಕೆ? ಮನುಷ್ಯರಿಗೆ ಏನಾರ ತೊಗೋಬೇಕು, ಚಂದ ಅನಿಸ್ಬೇಕು. ಬಟನ್ರ ಹೊಸದು ಮಾಡ್ತಾನೆ, ಮಿರರ್ ಹೊಸದು ಮಾಡ್ತಾನೆ, ಟೈರ್ ಏನಾರ ಹೊಸದು ಮಾಡ್ತಾನೆ. ಒಳಗಿಂದ ಏನಾರ ಕೆಂಪಂದು ಹಚ್ಚಂದು ಲೈಟ್ ಹಾಕ್ತಾನವ. ಹಾಕಿ ದಿಡ್ದು 1 लाख ರೂಪಾಯಿ ಹೆಚ್ಚು ಮಾಡೋದು. 15 ಇತ್ತು, 16, 17 ಮಾಡ್ತಾನೆ. ನೀವು ಕೊಡೋದು ನಾ ಲೇಟೆಸ್ಟ್ ತೊಗೊಂಡೆ, ಲೇಟೆಸ್ಟ್ ಹಿಂಗೆ ಮಾಡಿದ್ರೆ ಚಾಲು ಆಯ್ತು. ಹಾಲೆಲೂಯಾ. ಗಟ್ಟಿಯಾಗಿ ಹಾಲೆಲೂಯಾ. लेटेस्ट अदर नत्र लेटेस्ट. दुनिया में कुछ भी लेटेस्ट नहीं, सब कुछ आते आते जाते जाते रहता है. हालेलुया. ಬಾಲಿವುಡ್ ಎಲ್ಲಕ್ಕಿಂತ ಭಾರಿ ಫಿಲಿಮ್ ಆಗಿನ ಟೈಮ್ದಾಗ, ಭಾಳ ಹಳೇ ಟೈಮ್ದಾಗ ಭಾಳ ರೊಕ್ಕ ಕಮಸಿಂದ 1.1 ಕರೋಡ್ 50 लाख ಹಾಕಿ ಮಾಡಿದ ಪಿಕ್ಚರ್ ಯಾವುದದ ಹೇಳ್ರಿ? ಅದು ಪಿಕ್ಚರ್ ಮಾಡಾಕ ನಮ್ಮ ಬಾಲಿವುಡ್ದವ್ರಿಗೆ 14 ವರ್ಷ ಆಗ್ಯದ. ಯಾವುದದ ಹೇಳ್ರಿ? ಸುಮ್ಮನೆ ನೆನಪದ? ಮೊಘಲೆ ಆಜಮ್, ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ. ಮೊಘಲೆ ಆಜಮ್ ಕೊನದ ಪಿಕ್ಚರು. ಅದಕ್ಕೆ ಆಗಿನ ಟೈಮ್ದಾಗ ಇವತ್ತು ಬಿ ಬಾಲಿವುಡ್ದಾಗ ಅದ್ರದ್ದು ರೆಕಾರ್ಡ್ ಯಾರು ಬಿ ಮುರ್ಲಿಕ್ಕಾಗಲ್ಲ ಹೊಂಟವು. ಹೊರಟು ರೊಕ್ಕ ಹಾಕಿ ಎಲ್ಲ ಅವ ಡೈರೆಕ್ಟ್ರೆಲ್ಲ ತಿಂತಿದ್ದು ಮಾಡಪರಿ ಇರಲಿ ಎಲ್ಲ ಒರಿಜಿನಲ್ ಕಾಣಬೇಕು. ಹೋಗಲಿ ಇನ್ನೂ 1 ವರ್ಷ ಹೋಗಲಿ 2 ವರ್ಷ ಹೋಗಲಿ. ಆಗಿನ ಟೈಮ್ದಾಗ ಮಾಡ್ಯಾನವ. ಇವತ್ತು ಆ ಪಿಕ್ಚರ್ ಒಬ್ಬರ ನೋಡ್ತೀರಿ ನೀವು? ದಿನ ತಂಗಿ ನೋಡ್ತೀರಾ? ಯಜಮಾನ ಪಿಕ್ಚರ್ ಬಂತು, ಪ್ರವೀಣ್ ಎಲ್ಲರೂ ನಗದ್ರು. ದುನೇದ ಹತ್ತು ಯಜಮಾನ ನೋಡಿ ಪ್ರವೀಣ್ ಪ್ರಶಾಂತ್ ಹಿಡ್ಕೊಂಡು ಹತ್ತು. ಎಡ ನಾನೇನು ಕೈ ಬಿಡಲು, ನಾನೇನು ಕೈ ಬಿಡಲು. ಯಜಮಾನ ಹತ್ತು ಹೋಯ್ತು, ಖುನನೇ ಇಲ್ಲ. ಹಮ್ ಸಾತ್ ಸಾತ್ ಥೇ ಎಂಬ ಪಿಕ್ಚರ್ ಬಂತು. ಏತೋ ಸಚ್ ಹೇ ಕಿ ಭಗವಾನ್ ಅನುಪಣ ಒಂದು ಕಡೆ, ಅನಿಲ್ ಒಂದು ಕಡೆ, ಅಭಿಷೇಕ್ ಹನ ಬೆಂಗಳೂರ್ದಾಗ ತಗೋರಿ.
ये बंधन तो प्यार का बंधन राबिन ಇಲ್ಲ ಅವ್ರ ತಮ್ಮ ಎಲ್ಲೋ ಹನ सतीश ಎಲ್ಲೋ ಹನ मोहन ಎಲ್ಲೋ ಹನ ಸ್ತೋತ್ರ हालेलुया जेडन ಒಬ್ಬನೇ ना स्तोत्र मेरे अगल में कोई नहीं बगल में कोई नहीं क्या भी है मेरा अच्छा चलो मेरा पेट का है पेट जिसका है वही है सेठ हालेलुया बोले मसीह के आकाश भी ಹಿಂಗೆ ಅದ ಇವ ರಾಮನ ಅವ್ರ ತಮ್ಮ ಲಖನನ ಇಲ್ಲ 1 2 का 4 4 2 का 1 ಅವ ಹನ ಇವ ಇನ್ಸ್ಪೆಕ್ಟರ್ ಅಲ್ಲ स्तोत्र हालेलुया सुधीर सर भाಳ खुशरा मेरे बारे में भी कुछ तो बोलो जाके पिक्चर देखना पड़ता था बीच पर चलता अब 5 भाई कहा है 5 पहाड़ों को देखा था भाई 5 द्रौपदी को लाना पड़ता ಸ್ತೋತ್ರ हालेलुया ವಾವ್ ಎಷ್ಟು ಚಂದ ನೋಡತ್ತೀರಿ ನಮ್ಮ ಯಾಕೂಬ್ ತಮ್ಮ ಚಂದ ನೋಡತಾನ ಹಿಂಗೆ ನೋಡತಾನ ಈಗ ಥ್ಯಾಂಕ್ ಯು ಹೆಂಗಾರ ನೋಡತ್ತೀರಿ ಬಾರ ನೋಡತ್ತೀರಿ ಮಪ್ಪಿ ಕೆಳಗ ಮೆಳಗ ನೋಡಕ್ಕಿತ್ತು ನೋಡೇ ಮಪ್ಪಿ ಅತ್ತೆತ್ತ ನೋಡತ್ತಿದಿ ಕಿವ ಎಲ್ಲಿ ಕುಂತಾನ ಅವನಿಗೆ ಸುಧೀರ್ ಸರ್ ದೇಕೋ ಕಾಂಕಿ ದೇಕರ ಬಂದ ಏ ರಾಜಣ್ಣ ಕಿಲ್ ನೋಡು ಅತ್ತೆತ್ತ ನೋಡತ್ತಿದ ಆಂಟಿಗೆ ಬಸಮ್ಮ ಆಂಟಿಗೆ ಲೈನ್ ಹೊಡಿತಿದಿ ಹೊಡೆದ ಚಪ್ರಕ್ಕೆ ಅದ್ರ ಖೂನ ಆಯ್ತದ ಆ ಅಜ್ಜಿಗೆ ಲೈನ್ ಹೊಡಿತಿದಿ ರಿಟೈರ್ಮೆಂಟ್ ಆಗೋದು ನಿನಗೆ ಯಾಕೆ ಖೂನಾಗ ಹೊಡೆದ ಮೈ ಕಟ್ಟದ್ರ ಖೂನ ಇರೋದಿಲ್ಲ ಇನ್ನ 11 ತಿಂಗಳು ಖೂನಾಗ ನಿನಗ ಸ್ತೋತ್ರ ಹಾಲೆಲುಯಾ ಆನ್ಲೈನ್ ಅದ ನಡೀತದ ಮಜಾಕಿ ಮನಿ ಮಾತದ ಆನ್ಲೈನ್ದಾಗ ನೋಡ್ರಿ ಬಿ ನಮ್ಮವ್ರು ಯಾರ ನಮ್ಮವರೇ ನೋಡ್ತಾವ ನಮಗೆ ಬಿಟ್ಟು ಬೇರೆ ನೋಡ್ತಾವ ದುಶ್ಮನ್ರ ನೋಡ್ತಾವ ನಮ್ಮವ್ರ ನೋಡ್ತಾವ ಹಾಲೆಲುಯಾ ಇಬ್ಬರು ನಮಗೆ ಕಂಪಲ್ಸರಿ ನೋಡ್ತಾವ ಒಬ್ಬ ದುಶ್ಮನ್ ಒಬ್ಬ ನಮ್ಮವ್ರ ಹಾಲೆಲುಯಾ ಆರ್ ಯು ಸೀರಿಯಸ್ ವಿತ್ ವರ್ಕ್ ಆಫ್ ಗಾಡ್ ದೇವರ ಕೆಲಸ ಸರಿ ಸೀರಿಯಸ್ ಇದ್ದೀರಾ ಬೈಬಲ್ ಬೇಡ ರೀ ಕೆಲವು ಮಂದಿ ಈಗ ಗೊತ್ತ ನಾಡ ಅದು ಯಾನೋ ಹೇಳ್ತಾವ ನನ್ನ ನೆನಪು ಹೊಂಟದ ಒಂದೇ ವರ್ಡ್ ಓದ್ತಾರ ಕ್ಯಾಲೆಂಡರ್ದಾಗಿಂದ ಓದ್ತಾರ ಓದಿ ನಡೆದ್ರು ಒಂದೇ ವರ್ಡ್ ಒಂದೇ ವಾಕ್ಯ ಹಿಂಗಿಕ್ಕಿ ಈಗೊತ್ತು ವಾಕ್ಯ ನಂದೇದ ಅದು ಆಶೀರ್ವಾದ ಬಂತಂದ್ರೆ ಚಂದದ ಇಲ್ದ್ರೆ ಅದು ವಾಕ್ಯ ಹಿಂಗೆ ಬಂತಂತೇಳ್ರಿ ಇಸ್ಕರಿಯೋದನ್ನ ನೇಣು ಹಾಕೊಂಡು ಸತ್ತ ತಗೋತಿನ ಬಂತಂದ್ರೆ ಇವ ಭೀ ಹೋಗಿ ಹಾಯ್ಕೋಬೇಕಾ ರೀ ಅಪ್ಪಿ ತಪ್ಪಿ ಬಂತಂತೇಳಿ ಇಸ್ಕರಿಯೋದನ್ನು ಆ ಜೀವ ಹತ್ಯೆ ಎಂಬ ಹೊಲ ತಗೊಂಡು ಸತ್ತ ಹಂಗೆ ಆ ವಾಕ್ಯ ಅಪ್ಪಿ ತಪ್ಪಿ ಕ್ಯಾಲೆಂಡರ್ದಾಗ ಹಾಕೋದು ಅಂತೇಳ್ರಿ ಆಗೋತ್ತು ಹೊಸ ಮಂದಿ ನೋಡ್ದೋದು ಹೊಸ ಮಂದಿ ಸಾಯ್ಬೇಕಾ ಸ್ತೋತ್ರ ಹಾಲೆಲುಯಾ ಬೋಲೆ ಮಸೀಖೆ ಹೇಳ್ರಿ ವಾಕ್ಯ ಇಲ್ಲದೆ ನಾ ಜೀವಿಸಲ್ಲ ದೇವರ ಸಮ್ಮುಖ ಇಲ್ಲದೆ ನಾ ಜೀವಿಸಲ್ಲ ದೇವರ ಸಾನ್ನಿಧ್ಯ ನಂಗೆ ಪ್ರತಿದಿನ ಬೇಕು ಹೇಳ್ರಿ ಹಾಲೆಲುಯಾ ಹಾಲೆಲುಯಾ ಅವ ದೇವರಿಗೆ ಭಾಳ ಸೀರಿಯಸ್ ಆಗಿದ್ದ ಅದಕ್ಕೆ ದೇವರು 3 ತಿಂಗಳ ಒಳಗೆ ಅವನಿಗೆ ಆಶೀರ್ವಾದ ಮಾಡ್ದ ಇಫ್ ಯು ಆರ್ ಸೀರಿಯಸ್ ವಿತ್ ದ ವರ್ಕ್ ಆಫ್ ಗಾಡ್ ದೇವರು ಇಮಿಡಿಯೇಟ್ಲಿ ಸಡನ್ಲಿ ನಿಮಗೆ ಬ್ಲೆಸ್ ಮಾಡ್ತಾನೆ ಸಡನ್ಲಿ ಇಮಿಡಿಯೇಟ್ಲಿ ಆಮೇಲೆ ಅಂತೇಳಿ ಹಾಲೆಲುಯಾ ಹಾಲೆಲುಯಾ ಚುಗ್ಲಿ ಆಡೋದು ಬಿಡ್ರಿ ಅವ್ರ ಹಿಂದೆ ಇವ್ರ ಹಿಂದೆ ಮಾತಾಡೋದು ಬಿಡ್ರಿ ಟಾಂಟಿಂಗ್ ಮಾಡೋದು ಬಿಡ್ರಿ ಒಬ್ರಿಗೆ ಏರಿಸೋದು ಇಳಿಸೋದು ಎಲ್ಲ ಬಿಡ್ರಿ ಸರಳತೆ ನಮ್ರತೆ ಒಂದು ಚಿಕ್ಕ ಮಕ್ಕಳಾಗಿ ಹಸು ಮಕ್ಕಳಾಗಿ ಜೀವನ ಮಾಡ್ರಿ ಯಾರು ಏನೇ ಅಲ್ಲೇ ಇಗ್ನೋರ್ ಮಾಡ್ರಿ ಯಾವ್ದು ಭೀ ಮಾತು ಒಳಗೆ ತಗೊಳಕ್ಕೆ ಹೋಗ್ಬೇಡ್ರಿ ತಗೊಂಡ್ರೆ ಆ ಪ್ರಾರ್ಥನೆ ನೀವು ಮಾಡುವಂಥ ಪ್ರಾರ್ಥನೆಗೆ ಉತ್ತರ ನಿಮಗೆ ಸಿಗಲ್ಲ ಹಾಲೆಲುಯಾ ಗಟ್ಟಿಯಾಗಿ ಹಾಲೆಲುಯಾ ಪೊಲೀಸ್ ಮಸೀಕಿ ನಮ್ಮ ಲಿಡ್ಡೆ ಅತ್ತಿಗೆಲ್ಲ ಅಣ್ಣ ಜಲ್ಲಿ ಮುಗಿಸ್ರೆ ಹೊಸವಾಗ್ಲತ್ತಾವ ಜಲ್ಲಿನೇ ಮುಗಿಸ್ತೀವ್ರಿ ಅತ್ತಿಗೆ ನಿಮಗೆ ದೇವ್ರ ಆಶೀರ್ವಾದ ಮಾಡಲಿ ಹಾಲೆಲುಯಾ ಒಬ್ಬರು ಹೇಳಿದ್ರೆ ಹಸುವೆ ಆಗ್ತಾ ಇದೆ ಎಂಬುದಾಗಿ ಆದ್ರೆ ಇಷ್ಟೆಲ್ಲ ಜನ ದೇವರ ವಾಕ್ಯ ತಿಂತಾ ಇದ್ದಾರೆ ಸ್ತೋತ್ರ ಸ್ತೋತ್ರ ಏಸಯ್ಯ ಸುಧೀರಣ್ಣ ಹೀಗೆ ಮನೆಗೆ ಹೋಗಿ ಬಂದಾನ 1 ಕಿಲೋ ಮಾಂಸ ಗಿಂಸ ಚಿಕನ್ ಕೊಟ್ಟೋದಲ್ಲ ಹೊಯ್ತಿದ್ದಲ್ಲ ತೆಗಿ ದಮ್ಮಿಳಿಸ್ತಾಳ ಸ್ತೋತ್ರ ಸ್ತೋತ್ರ ಏಸಯ್ಯ ಹಾಲೆಲುಯಾ God bless you all. Amen. Hallelujah. Hallelujah. ದೇವರು ನಿಮ್ಮೆಲ್ಲರಿಗೆ ಹೆಚ್ಚಾಗಿ ಆಶೀರ್ವಾದಗಳು ಮಾಡಲಿ. ಆಮೆನ್. ಬೋಲೋ ಯೇಸು ಪ್ರಭು ಮಹಾರಾಜ್ಗೆ. ದೇವ್ರಿಗೆ ಸೀರಿಯಸ್ ಆಗಿ ತಗೋತೀರಾ, ದೇವ್ರಿಗೆ ನಜರ್ ಅಂದಾಜು ಮಾಡ್ತೀರಿ. ಇವ ಒಬ್ಬ ಏನು ಮಾಡ್ದ ಸೀರಿಯಸ್ ಎಲ್ಲ ಹೇಳಿ ಸೀರಿಯಸ್ ಆದ ಇವತ್ತು